ವೆಲ್ಕಮ್ ಟು ಬಸವ ಐಟಿ ಮಾನ್ವಿ ಚಾನಲ್. ಇವತ್ತಿನ ಟಾಪಿಕ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನಲ್ಲಿ ಕ್ಲಾಸ್ 7 ಡಿಸ್ಕಸ್ ಮಾಡೋಣ. ಇದಕ್ಕಿಂತ ಮುಂಚೆ ಟೋಟಲ್ 6 ಕ್ಲಾಸಸಲ್ಲಿ ಒಂದೊಂದೇ ಟ್ಯಾಬ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೆ. ಸೊ ಇದೆಲ್ಲ ಕ್ಲಾಸಸ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನೀವು ಫಾಲೋ ಅಪ್ ಮಾಡಿದ್ರೆ ಏನಾಗುತ್ತೆ, ಎಲ್ಲ ಕ್ಲಾಸಸ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಗೋ ಥ್ರೂ ವ್ಯೂ ಟ್ಯಾಬಲ್ಲಿ ಎಕ್ಸ್ಪ್ಲೇನ್ ಮಾಡೋಣ ಇವತ್ತು. ಓಕೆ, ನೋಡಿ ಇಲ್ಲಿ ವ್ಯೂ ಟ್ಯಾಬಲ್ಲಿ ಏನೇನು ಆಪ್ಷನ್ಸ್ ಇವೆ ಅಂಥೇಳಿ. ಪ್ರೆಸೆಂಟೇಷನ್ ವ್ಯೂಸ್ ಇದೆ, ಮಾಸ್ಟರ್ ವ್ಯೂ, ಶೋ, ಝೂಮ್, ಕಲರ್ ಆರ್ ಗ್ರೇ ಸ್ಕೇಲ್, ವಿಂಡೋ, ಮ್ಯಾಕ್ರೋಸ್. ಸೊ ಇದಿಷ್ಟು ಆಪ್ಷನ್ಸ್ ಇವೆ. ಇದಿಷ್ಟು ಆಪ್ಷನ್ಸಲ್ಲಿ ಆಲ್ಮೋಸ್ಟ್ ರಿವ್ಯೂ ಮತ್ತು ವ್ಯೂ ಟ್ಯಾಬಲ್ಲಿ ಇರೋದು ಸ್ಟೇಟಸ್ ಬಾರಲ್ಲಿ ಕಾಣ್ತಿದೆ. ನೋಡಿ ಇಲ್ಲಿ ಕಾಣ್ತಿದೆ, ಹೌದಾ? ಈ ಸ್ಟೇಟಸ್ ಬಾರಲ್ಲಿರೋ ಆಪ್ಷನ್ಸ್ ಏನಾಗ್ತವೆ, ರಿವ್ಯೂ ಮತ್ತು ವ್ಯೂ ಅಲ್ಲಿರುವಂಥ ಆಪ್ಷನ್ಸೇ ಇಲ್ಲಿ ಶಾರ್ಟ್ಕಟ್ ಆಗಿರ್ತವೆ. ಓಕೆ, ಯಾವ್ದ್ಯಾವ್ದಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ, ಅರ್ಥ ಆಗುತ್ತಾ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಇಲ್ಲಿ ನಾರ್ಮಲ್ ಅಂತ ಇದೆ, ಹೌದಾ? ಸೊ ವಾಟ್ ಈಸ್ ನಾರ್ಮಲ್ ಇವಾಗ ನೋಡೋಣ. ಇವಾಗ ಕಂಪ್ಲೀಟ್ ನಮಗೆ ಒಂದು ಸ್ಲೈಡ್ ಬೈ ಸ್ಲೈಡ್ ಕಾಣ್ತಿದೆ, ಹೌದಾ? ಸೊ 1 2 3 4 5 6 ಅಂತೇಳಿ ಈ ರೀತಿ ಸ್ಲೈಡ್ ಬೈ ಸ್ಲೈಡ್ ಕಾಣ್ತಿದೆ. ಇನ್ ಕೇಸ್ ಈ ಸ್ಲೈಡ್ಸ್ ಏನಾದರೂ ಎರೇಸ್ ಆಗಿದೆ ಅಂದರೆ, ಈ ಪ್ರೆಸೆಂಟ್ ಇಲ್ಲೇನು ಈ ಪ್ಲೇಸಿಂದ ನಿಮಗೆ ಎಸ್ಕೇಪ್ ಆಗಿತ್ತು ಅಂದರೆ, ಏನಾದರೂ ಎರೇಸ್ ಆಗಿತ್ತು ಅಂದರೆ ಇಲ್ಲೇನು ಮಾಡ್ಬೋದು, ನಾರ್ಮಲ್ ಅಂತೇಳಿ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ಏನಾಗುತ್ತೆ ನಿಮಗೆ ನಾರ್ಮಲ್ ಪೊಸಿಷನಲ್ಲಿ ಬರ್ತದೆ. ಫಾರ್ ಎಕ್ಸಾಂಪಲ್ ಇವಾಗ ನೋಡೋಣ, ನಾನು ಔಟ್ಲೈನ್ ವ್ಯೂ ಅಂತ ಹೇಳಿ ತೊಗೊತಾ ಇದ್ದೀನಿ. ಇಲ್ಲಿ ನೋಡಿ ಔಟ್ಲೈನ್ ವ್ಯೂ ಅಂತ ಹೇಳಿದೆ. ಇದಕ್ಕಿಂತ ಮುಂಚೆ ಇದು ಆಪ್ಷನ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ನೋಡಿ ಔಟ್ಲೈನ್ ವ್ಯೂ ಅಂತಿದೆ. ಸೊ ಸ್ಟೆಪ್ ಬೈ ಸ್ಟೆಪ್ 1 by 1 ಸ್ಲೈಡ್ ಏನಾಗುತ್ತೆ, ಔಟ್ಲೈನ್ ವ್ಯೂ ಇಲ್ಲೇನು ಕಾಣ್ತಿದೆ ನಮಗೆ, ಈ ಕಡೆ ಇದ್ದಿದ್ದು ನಾರ್ಮಲ್ ಸ್ಲೈಡ್ಸ್ ಏನಿದ್ವಲ್ಲ ಅವೆಲ್ಲ ಕಾಣೋದಿಲ್ಲ. ಓಕೆ, ಈ ರೀತಿ ಕಾಣುತ್ತೆ. ಇದು ಇವಾಗ ನಾರ್ಮಲ್ ಬೇಕಿತ್ತು ಅಂತಂದರೆ ಯು ಜಸ್ಟ್ ಕ್ಲಿಕ್ ನಾರ್ಮಲ್ ಆಪ್ಷನ್. ಓಕೆ, ಇಲ್ಲಿ ನೋಡಿ ಅದು ನಾರ್ಮಲ್ ಆಪ್ಷನ್ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಇಲ್ಲಿದೆ ನಾರ್ಮಲ್ ಆಪ್ಷನ್ ಆ್ಯಂಡ್ ಸ್ಲೈಡ್ ಸಾರ್ಟರ್, ನೆಕ್ಸ್ಟ್ ರೀಡಿಂಗ್ ವ್ಯೂ, ನೆಕ್ಸ್ಟ್ ಸ್ಲೈಡ್ ಶೋ. ಈ ರೀತಿ ಆಪ್ಷನ್ಸ್ ಇವೆ. ನೆಕ್ಸ್ಟ್ ಝೂಮ್ ಇನ್ ಝೂಮ್ ಔಟ್ ಇದೆ. ನೆಕ್ಸ್ಟ್ ಫಿಟ್ ಟು ವಿಂಡೋ ಆ್ಯಂಡ್ ಇಲ್ಲಿ ಏನು ಕಾಣ್ತಿದೆ ನಿಮಗೆ, ನೋ ಸ್ಪೆಲ್ಲಿಂಗ್ ಎರರ್ಸ್ ವರ್ ಫೌಂಡ್. ಹೌದಾ? ಏನಾದರೂ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಏನಾದರೂ ಇದ್ದರೆ ನಿಮಗೆ ಇಮಿಡಿಯೇಟಾಗಿ ಶೋ ಆಗುತ್ತೆ. ಅದಕ್ಕಿಂತ ಮುಂಚೆ ಏನು ಮಾಡೋಣ, ಇದರಲ್ಲಿ ಒಂದು ಯಾವುದೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡೋಣ. ಓಕೆ, ಕಂಪ್ಯೂಟರ್ ಫಂಡಮೆಂಟಲ್ ಅಂತ ಇದೆ, ಇದರಲ್ಲಿ ನಾನು ಸದ್ಯಕ್ಕೆ ಎನ್ ಅಂತ ಹೇಳಿ ತೆಗಿತೀನಿ. ಓಕೆ, ನೋಡೋಣ. ಇಲ್ಲಿ ನೋಡಿ ಅಂಡರ್ಲೈನ್ ಬಂದಿದೆ, ಹೌದಾ? ರೆಡ್ ಅಂಡರ್ಲೈನ್, ಬಿಕಾಸ್ ನಾವು ಏನೋ ಮಿಸ್ಟೇಕ್ ಮಾಡಿದ್ದೀವಿ, ಒಂದು ಲೆಟರ್ನ ಮಿಸ್ಟೇಕ್ ಮಾಡಿದ್ದೀವಿ ಅಂಥೇಳಿ. ಸೊ ಅದರ ಜೊತೆಗೆ ನೆಕ್ಸ್ಟ್ ಇನ್ನೊಂದು ಯಾವ್ದು ಮಾಡೋಣ, ಇದರಲ್ಲಿ ಲೈಟ್ ಅಂತ ಇದೆ, ಹೌದಾ? LIGHT ಇದೆ, HT ಕೊಡ್ತೀನಿ. ಓಕೆ, ಸೊ ಇಲ್ಲಿ ಒಂದು ಮಿಸ್ಟೇಕ್ಸ್ ಇದೆ. ನೆಕ್ಸ್ಟ್ ಇಲ್ಲಿ ಏನು ಮಾಡ್ತೀನಿ ನೋಡಿ, ಇಲ್ಲಿ ಸ್ಪೆಲ್ಲಿಂಗ್ ಎರರ್ಸ್ ವರ್ ಫೌಂಡ್, ಕ್ಲಿಕ್ ಟು ಕರೆಕ್ಟ್ ದೆಮ್. ಓಕೆ, ಇದನ್ನ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಲೈಟ್ ಅಂತಿದೆ, ಹೌದಾ? ಸೊ ಲೈಟ್, ಓಕೆ, ಇಲ್ಲಿ ಕ್ಲಿಕ್ ಮಾಡ್ತೀನಿ, ಚೇಂಜ್. ನೆಕ್ಸ್ಟ್ ಇಲ್ಲೊಂದು ಮಿಸ್ಟೇಕ್ ಇದೆ ಅಂತೇಳಿ ತೋರಿಸ್ತಾ ಇದೆ, ಫಂಡಮೆಂಟಲ್ ಚೇಂಜ್. ಓಕೆ, ಕಂಪ್ಲೀಟ್ ಏನಾಯಿತು ಇವಾಗ, ನೋ ಎರರ್ಸ್ ವರ್ ಫೌಂಡ್. ಓಕೆ, ನೋ ಸ್ಪೆಲ್ಲಿಂಗ್ ಎರರ್ಸ್ ವರ್ ಫೌಂಡ್ ಅಂತೇಳಿ ಬಂತು, ಇವಾಗ ಕಂಪ್ಲೀಟ್ ಆಯಿತು. ಅದಕ್ಕಿಂತ ಮುಂಚೆ ಏನು ಮಾಡೋಣ, ಇವಾಗ ನಾರ್ಮಲ್. ಓಕೆ, ನಾರ್ಮಲ್ ಪೊಸಿಷನಲ್ಲಿ ಇದ್ದಿದ್ದು ಏನಾಯಿತು, ಸ್ಲೈಡ್ಸ್ ಎಲ್ಲ ನಾರ್ಮಲ್ ಆಗಿ ಬಂದವು. ನೆಕ್ಸ್ಟ್ ಔಟ್ಲೈನ್ ವ್ಯೂ ಅಲ್ಲಿ ಏನು ಮಾಡಿದ್ವಿ, ನಮಗೆ ಔಟ್ಲೈನ್ ಅಂದರೆ ಏನೇನು ಬರೆದಿದ್ವಿ ಇದೆಲ್ಲ ಸ್ಲೈಡ್ ಬೈ ಸ್ಲೈಡ್ ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿ ನಾರ್ಮಲ್ ತೊಗೋತಾ ಇದ್ದೀನಿ. ಇನ್ ಕೇಸ್ ನಿಮಗೆ ಇಲ್ಲಿ ಆಪ್ಷನ್ ಯೂಸ್ ಮಾಡಲಿಲ್ಲ ನೀವು ಅಂತಂದರೆ ಯು ಜಸ್ಟ್ ಕ್ಲಿಕ್ ನಾರ್ಮಲ್ ಹಿಯರ್ ಆ್ಯಂಡ್ ದೆನ್ ಸ್ಲೈಡ್ ಸಾರ್ಟರ್. ಓಕೆ, ಇಲ್ಲಿ ನೋಡೋಣ ವಾಟ್ ಈಸ್ ಸ್ಲೈಡ್ ಸಾರ್ಟರ್ ಅಂತಂದರೆ ಕ್ಲಿಕ್ ಮಾಡ್ತೀನಿ. ನೋಡಿ ನಾವೆಷ್ಟು ಸ್ಲೈಡ್ಸ್ನ ಇನ್ಸರ್ಟ್ ಮಾಡಿವಿ, ಈ ಪೇಜಲ್ಲಿ ಎಷ್ಟು ಇನ್ಸರ್ಟ್ ಮಾಡಿದ್ವಿ, ಟೋಟಲ್ ನಾನು ಎಷ್ಟು 6 ಸ್ಲೈಡ್ಸ್ನ ಇನ್ಸರ್ಟ್ ಮಾಡಿದ್ದೀನಿ. ಇವಾಗ ನಾನು ನಾರ್ಮಲ್ ಸ್ಟೇಜಿಗೆ ತೊಗೊಂಡು ಬರ್ತಾ ಇದ್ದೀನಿ. ಓಕೆ, ಸ್ಲೈಡ್ ಸಾರ್ಟರ್ ಅಂದರೆ ನಾವು ಎಷ್ಟು ಸ್ಲೈಡ್ಸ್ನ ಯೂಸ್ ಮಾಡಿದ್ದೀವಿ ಅಂತ ಹೇಳಿ ನೋಡಲಿಕ್ಕೆ ಮಾತ್ರ ಯೂಸ್ ಆಗುತ್ತದು. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಟ್ಸ್ ಪೇಜ್ ಅಂತ ಇದೆ. ಓಕೆ, ವಾಟ್ ಈಸ್ ನೋಟ್ಸ್ ಪೇಜ್? ಇಲ್ಲಿ ನೋಡಿ ಕ್ಲಿಕ್ ಟು ಆ್ಯಡ್ ಟೆಕ್ಸ್ಟ್. ಇನ್ ಕೇಸ್ ನಿಮಗೆ ಏನಾದರೂ ಟೆಕ್ಸ್ಟ್ ಆ್ಯಡ್ ಮಾಡಲಿಕ್ಕಿದ್ರೆ ನಾನು ಇಲ್ಲೇನು ಬರಿತೀನಿ ನೋಡ್ರಿ, ಕ್ಲಿಕ್ ಟು ಆ್ಯಡ್ ಟೆಕ್ಸ್ಟ್ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿ ನಾನು ಮತ್ತೆ ಔಟ್ಪುಟ್ ಡಿವೈಸ್ ಅಂತ ಬರಿತೀನಿ. ಓಕೆ, ಸೊ ಔಟ್ಪುಟ್ ಡಿವೈಸಸ್ ಅಂತೇಳಿ ಬರೆದಿದ್ದೀನಿ. ಇದು ಬರೆದ್ಮೇಲೆ ಏನು ಮಾಡ್ತೀನಿ, ನಾರ್ಮಲ್ ತೊಗೋತೀನಿ. ಓಕೆ, ಇಲ್ಲಿ ನೋಡಿ ಇಲ್ಲಿ ಕಾಣ್ತಿದೆ, ಹೌದಾ? ಔಟ್ಪುಟ್ ಡಿವೈಸಸ್ ಏನಿದು, ಒಂದು ಟೆಕ್ಸ್ಟ್ ಇಲ್ಲಿ ಕಾಣ್ತಿದೆ ನೋಡಿ, ನೋಟ್ಸ್ ಅಂತೇಳಿ ಕಾಣ್ತಿದೆ. ಇನ್ ಕೇಸ್ ನಿಮಗೆ ನೋಟ್ಸ್ ಹೈಡ್ ಮಾಡಿದರೆ, ನಿಮಗೆ ಹೈಡ್ ಬೇಕಿತ್ತು ಅಂದರೆ ಹೈಡ್ ಮಾಡ್ಬೋದು, ಅಥವಾ ಶೋ ಮಾಡೋ ಹಾಗಿದ್ರೆ ಶೋ ಮಾಡ್ಬೋದು. ಇಲ್ಲಿ ಏನು ಮಾಡ್ಬೋದು, ನೀವು ರಿಲೇಟೆಡ್ ಯಾವುದಾದ್ರೂ ಒಂದು ಟಾಪಿಕ್ ರಿಲೇಟೆಡ್ ಏನೋ ಚಿಕ್ಕದಾಗಿ ನಾವು ಒಂದು ಸೆಂಟೆನ್ಸ್ ಮುಖಾಂತರ ಬರ್ಕೋಬೇಕಿತ್ತು. ಓಕೆ, ಒಂದು ಲೈನ್ ಪ್ರಕಾರ ಬರ್ಕೋಬೇಕಿತ್ತು, ಒಂದು ನೋಟ್ಸ್ ಬರಿಬೇಕಿತ್ತು ಅಂದರೆ ಯು ಜಸ್ಟ್ ಗೋ ಥ್ರೂ ನೋಟ್ಸ್. ಓಕೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ನೋಟ್ಸ್ ಶೋ ಆಗುತ್ತೆ. ನೀವು 1 ಲೈನ್ ಅಥವಾ ಪ್ಯಾರಾವೈಸ್ ಏನಾದರೂ ಬರಿಬೇಕಿತ್ತು ಅಂದರೆ
ನೋಟ್ಸ್ನ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ನಾನು ಇವಾಗ ಇದನ್ನ ಕ್ಯಾನ್ಸಲ್ ಮಾಡ್ತೀನಿ. ಓಕೆ, ಕ್ಯಾನ್ಸಲ್ ಮಾಡಿ ನಾರ್ಮಲ್ ನನಗೆ ನೋಟ್ಸ್ ಅಗತ್ಯ ಇಲ್ಲ, ಸೊ ನಾನು ನೋಟ್ಸ್ನ ಕ್ಲಿಕ್ ಮಾಡ್ತೀನಿ. ಅದೇನಾಯಿತು, ಹೈಡ್ ಆಯಿತು. ನೆಕ್ಸ್ಟ್ ನೋಡೋಣ ಇಲ್ಲಿ ರೀಡಿಂಗ್ ವ್ಯೂ. ಹೌದಾ, ಓಕೆ, ರೀಡಿಂಗ್ ವ್ಯೂ ಕ್ಲಿಕ್ ಮಾಡ್ತೀನಿ ಇಲ್ಲಿ. ಓಕೆ, ಸೊ ನೋಡಿ ಇಲ್ಲಿ ಒಂದೊಂದೇ ನಾನೇನು ಕೊಟ್ಟಿದ್ದೆ, ಆ್ಯನಿಮೇಷನ್ಸ್ ಕೊಟ್ಟಿದ್ದೆ. ಸೊ ಅದಕ್ಕೆ ಏನಾಗ್ತಿದೆ, ಆ್ಯನಿಮೇಷನ್ಸ್ ಪ್ರಕಾರ ಅದು ಬ್ಲಿಂಕ್ ಆಗ್ತಾ ಇದೆ. ಓಕೆ, ನೋಡಿ ಇಲ್ಲಿ ಆ್ಯನಿಮೇಷನಲ್ಲಿ ಇದಕ್ಕೆ ಆ್ಯನಿಮೇಷನ್ಸ್ ನಾನೇನು ಕೊಟ್ಟಿದ್ದಿಲ್ಲ. ಓಕೆ, ನೆಕ್ಸ್ಟ್. ಓಕೆ, ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ. ಸೊ ಡ್ರಾಪ್ ಆಗಿ ಬರ್ತಾಯಿದೆ. ಹೌದಾ, ಸೊ ಇದಕ್ಕೆ ಆ್ಯನಿಮೇಷನ್ ಡ್ರಾಪ್ ಅಂಥೇಳಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ನೋಡಿ ಇದು ಶೇಡ್. ಓಕೆ, ಈ ರೀತಿ ಏನು ಮಾಡ್ಕೋಬೇಕು ನಾವು, ಒಂದೊಂದೇ ಸ್ಲೈಡ್ ಅಂದರೆ ರೀಡಿಂಗ್ ವ್ಯೂ ಅಂದರೆ ಕಂಪ್ಲೀಟ್ ಫುಲ್ ಸ್ಕ್ರೀನಲ್ಲಿ ಏನಾಗುತ್ತೆ, ನಮಗೆ ಒಂದೊಂದು ಸ್ಲೈಡ್ನ ರೀಡ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಓಕೆ, ಈ ರೀತಿ ಯೂಸ್ ಮಾಡ್ಕೋಬೇಕು. ನಿಮಗೆ ಇಲ್ಲಿಗೆ ಸ್ಟಾಪ್ ಆಗಬೇಕು ಅಂದರೆ ಯು ಜಸ್ಟ್ ಕ್ಲಿಕ್ ರೈಟ್ ಮೌಸ್. ಓಕೆ, ರೈಟ್ ಮೌಸ್ ಕ್ಲಿಕ್ ಮಾಡಿದ್ಮೇಲೆ ಎಂಡ್ ಶೋ ಅಂತ ಇದೆ. ಹೌದಾ, ಸೊ ಎಂಡ್ ಶೋ ಮಾಡಿಬಿಟ್ರೆ ಶೋ ಕಂಪ್ಲೀಟ್ ಆಗುತ್ತೆ, ಮೀನ್ಸ್ ಸ್ಲೈಡ್ ಶೋ ನೋಡೋದನ್ನು ಕಂಪ್ಲೀಟ್ ಮಾಡುತ್ತೆ ಅಂತೇಳಿ. ಆರ್ ಎಲ್ಸ್ ನೀವೇನು ಮಾಡ್ಬೋದು, ಯು ಜಸ್ಟ್ ಇಲ್ಲೇನು ಮಾಡ್ತೀನಿ, ನಾನು ರೀಡಿಂಗ್ ವ್ಯೂ ಕೊಡ್ತಾ ಇದ್ದೀನಿ. ಹೌದಾ, ಸೊ ಈ ರೀತಿ ರೀಡಿಂಗ್ ವ್ಯೂ ಸ್ಟಾರ್ಟ್ ಆಗಬೇಕಾದ್ರೆ ನಮಗೆ ಬೇಡ ಅಂತ ಯು ಜಸ್ಟ್ ಕ್ಲಿಕ್ ಎಸ್ಕೇಪ್ ಕೀನ ಕ್ಲಿಕ್ ಮಾಡಿಬಿಟ್ರೆ ಏನಾಗುತ್ತೆ, ಅಲ್ಲಿಂದ ಎಸ್ಕೇಪ್ ಆಗಿ ಕರೆಂಟ್ ಪೇಜ್ಗೆ ಏನಾಗುತ್ತೆ, ಡಿಸ್ಪ್ಲೇ ಆಗುತ್ತೆ. ಸೊ ಇಷ್ಟೇ ರೀಡಿಂಗ್ ವ್ಯೂ ಅಂದ್ರೇನು, ಈ ಸ್ಲೈಡ್ನ ಏನು ಮಾಡೋದು, ನೀವು ಫುಲ್ ಸ್ಕ್ರೀನಲ್ಲಿ ಓದ್ಕೋಬೋದು. ನಥಿಂಗ್ ಬಟ್ ಅ ಸ್ಲೈಡ್ ಶೋ ಇದನ್ನು ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಓಕೆ, ನೋಡಿ ಇಲ್ಲಿ ಇವಾಗೇನು ತೊಗೊಳ್ಳೋಣ, ಇದರಲ್ಲಿ ರಿವ್ಯೂವಲ್ಲಿ ಸ್ಲೈಡ್. ನೆಕ್ಸ್ಟ್ ಏನಾಯಿತು, ಇದು ಕಂಪ್ಲೀಟ್ ಪ್ರೆಸೆಂಟೇಷನ್ ವ್ಯೂ ನೋಡಿದ್ರಿ ನೀವು. ಇವಾಗೆ ಮಾಸ್ಟರ್ ವ್ಯೂಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮಾಸ್ಟರ್ ವ್ಯೂವಲ್ಲಿ ಏನಿದ್ದಾವೆ ಅಂತೇಳಿ ನೋಡೋಣ. ಸ್ಲೈಡ್ ಫಸ್ಟ್ ಏನಿದೆ, ಸ್ಲೈಡ್ ಮಾಸ್ಟರ್ ಇದೆ. ಹೌದಾ, ಸೊ ನೋಡಿ ಇಲ್ಲಿ ಸ್ಲೈಡ್ ಮಾಸ್ಟರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಏನಾಗಿದೆ, ಸ್ಲೈಡ್ಸ್ ಡಿಸ್ಪ್ಲೇ ಆಗಿದೆ. ನೋಡಿ ಇಲ್ಲಿ ನಾವು ಏನಾಗ್ತಿದೆ, ಪ್ರತಿಯೊಂದು ಸ್ಲೈಡ್ ಯಾವ್ಯಾವ ಥರ ಇದೆ ಅಂಥೇಳಿ. ಫಾರ್ ಎಕ್ಸಾಂಪಲ್ ನೀವು ಯಾವುದ್ರಲ್ಲಿ ನೋಡಿರ್ತೀರಿ, ಕ್ಲೋಸ್ ಮಾಡ್ತೀನಿ ಅನ್ಸುತ್ತೆ, ಕ್ಲೋಸ್ ಮಾಡಿದ್ರೆ ಎಸ್ಕೇಪ್ ಆಗಿಬಿಡುತ್ತೆ. ಹೌದಾ, ಓಕೆ, ವ್ಯೂವಲ್ಲಿ ನಾನೇನು ಮಾಡ್ತೀನಿ, ಸ್ಲೈಡ್ ಮಾಸ್ಟರ್ ತೊಗೋತೀನಿ. ಅದಕ್ಕಿಂತ ಮುಂಚೆ ಓಕೆ, ಇದು ಜಸ್ಟ್ ಕ್ಲೋಸ್ ಮಾಡೋಣ. ಇಲ್ಲಿ ಇನ್ಸರ್ಟಲ್ಲಿ ಏನು ಮಾಡ್ತೀವಿ, ಹೋಮಲ್ಲಿ ನ್ಯೂ ಸ್ಲೈಡ್ ತೊಗೊಂಡಾಗ ಇಲ್ಲಿ ಎಷ್ಟೊಂದು ಸ್ಲೈಡ್ಸ್ ಕಾಣ್ತಾ. ಹೌದಾ, ವೆರೈಟೀಸ್ ಆಫ್ ಸ್ಲೈಡ್ಸ್. ಸೊ ಅದೇ ಥರ ಇಲ್ಲಿ ವ್ಯೂ ಟ್ಯಾಬಲ್ಲಿ ನೋಡಿ, ಯಾವುದು ಸ್ಲೈಡ್ ಮಾಸ್ಟರ್ ನೋಡೋಣ. ಇಲ್ಲಿ ಪ್ರತಿಯೊಂದು ಸ್ಲೈಡ್ನು ಏನಾಗುತ್ತೆ, ಡಿಫ್ರೆಂಟಾಗಿ ಕಾಣ್ತಾ ಇದೆ. ನೋಡಿ ಇಲ್ಲಿ. ಹೌದಾ, ಕ್ಲಿಕ್ ಐಕಾನ್ ಟು ಆ್ಯಡ್ ಪಿಕ್ಚರ್. ಇಲ್ಲಿ ಏನಾದರೂ ಪಿಕ್ಚರ್ ಆ್ಯಡ್ ಮಾಡಲಿಕ್ಕಿದ್ರೆ ಸೊ ಪಿಕ್ಚರ್ ಆ್ಯಡ್ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ಪಿಕ್ಚರ್ ಆ್ಯಡ್ ಮಾಡ್ಕೋಬೋದು. ದೆನ್ ಕ್ಲಿಕ್ ಟು ಎಡಿಟ್ ಮಾಸ್ಟರ್ ಟೈಟಲ್ ಸ್ಲೈಡ್. ಇಲ್ಲಿ ಏನಾದರೂ ಒಂದು ಟೈಟಲ್ ಕೊಡ್ತೀರಾ ನೀವು. ಓಕೆ, ಇದು ಟೈಟಲ್ ಆಗುತ್ತೆ, ಇದು ಸಬ್ ಟೈಟಲ್. ಇಲ್ಲಿ ಕೆಳಗಡೆ ಫೂಟರ್. ಓಕೆ, ಇಲ್ಲಿ ಫೂಟರ್ಗೆ ಏನಾದರೂ ಕೊಡಲಿಕ್ಕಿದ್ರೆ ಫೂಟರ್ ಕೊಡ್ಬೋದು. ದೆನ್ ಡೇಟ್ ಆ್ಯಂಡ್ ಟೈಮ್ ಈ ರೀತಿ ಸೆಟ್ ಮಾಡ್ಕೋಬೋದು. ಓಕೆ, ನೋಡಿ ಸ್ಲೈಡ್ಸ್ ಎಷ್ಟೊಂದು ಡಿಸ್ಪ್ಲೇ ಆಗಿದೆ. ಹೌದಾ, ಸೊ ಯಾವ್ಯಾವ ಸ್ಲೈಡ್ ಬೇಕು ಅಂಥೇಳಿ ಕ್ಲಿಕ್ ಟು ಎಡಿಟ್ ಮಾಸ್ಟರ್ ಟೈಟಲ್ ಸ್ಲೈಡ್. ಇದರಲ್ಲಿ ನೋಡೋಣ, ಇನ್ಸರ್ಟ್ ಸ್ಲೈಡ್ ಮಾಸ್ಟರ್. ಓಕೆ, ಯಾವ್ದು ಬೇಕು ನಿಮಗೆ, ಇನ್ಸರ್ಟ್ ಸ್ಲೈಡ್ ಮಾಸ್ಟರ್. ಇದರಲ್ಲಿ ನೋಡೋಣ, ಕ್ಲಿಕ್ ಟು ಎಡಿಟ್ ಮಾಸ್ಟರ್ ಟೈಟಲ್ ಸ್ಟೈಲ್. ಓಕೆ, ಇದರಲ್ಲಿ ನೋಡೋಣ. ಇಲ್ಲಿ ನೋಡಿ ಎಷ್ಟೊಂದು ವೆರೈಟೀಸ್ ಆಫ್ ಸ್ಲೈಡ್ಸ್ ಡಿಸ್ಪ್ಲೇ ಆಗಿದೆ. ಹೌದಾ, ನಾನು ಇವಾಗ ಮುಂಚೆ ತೋರಿಸಿದಂಥ ಸ್ಲೈಡ್ಸ್ ಒಂದೂ ಇಲ್ಲ ಇದರಲ್ಲಿ. ಇದರದೇ ಆದ ಡಿಫ್ರೆಂಟ್ ಸ್ಟೈಲಿಶ್ ಸ್ಲೈಡ್ಸ್ ಇವೆ. ನೆಕ್ಸ್ಟ್ ನೋಡೋಣ, ಇಲ್ಲಿ ಇನ್ ಕೇಸ್ ನಿಮ್ಗೆ ಯಾವ್ದಾದ್ರು ಅನ್ನೆಸೆಸರಿ ಅನಿಸಿತ್ತು ಅಂದರೆ ಯು ಜಸ್ಟ್ ಕ್ಲಿಕ್ ಗೋ ಥ್ರೂ ಡಿಲೀಟ್. ಓಕೆ, ಡಿಲೀಟ್ ಮಾಡಿಬಿಟ್ರೆ ಏನಾಗುತ್ತೆ, ಕಂಪ್ಲೀಟ್ ಡಿಲೀಟ್ ಆಗುತ್ತೆ. ದೆನ್ ರೀನೇಮ್. ವಾಟ್ ಈಸ್ ರೀನೇಮ್ ಅಂದರೆ ಕೊಟ್ಟಿರುವಂಥ ಹೆಸರನ್ನ ನಾವು ಬದಲಾಯಿಸ್ಕೊಂಡು ಇನ್ನೊಂದು ಹೆಸರು ಕೊಡ್ಬೋದು. ಹೌದಾ, ಸೊ ನಾನು ರೀನೇಮ್ ಕೊಡ್ತೀನಿ. ಇಲ್ಲಿ ಟೈಟಲ್ ಆ್ಯಂಡ್ ವರ್ಟಿಕಲ್ ಟೆಕ್ಸ್ಟ್ ಅಂತ ಇದೆ. ಸೊ ನೀವು ಹೆಸರು ಬೇರೆದು ಕೊಟ್ಟು ಏನು ಮಾಡ್ಬೋದು, ಒಂದು ಪರ್ಟಿಕ್ಯುಲರ್ ಸ್ಲೈಡ್ ಹೆಸರು ಏನು ಮಾಡ್ಬೋದು, ಚೇಂಜ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಟೈಟಲ್ ಕೊಟ್ಟಿರ್ತೀರಿ. ಹೌದಾ, ಟೈಟಲ್ ಅಂದರೆ ಏನು, ಹೆಡ್ಡಿಂಗ್. ಇಲ್ಲಿ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇಲ್ಲಿ ಈ ಪೇಜ್ನ ನಾನು ಏನು ಮಾಡಿದ್ದೀನಿ, MS PPT ಕ್ಲಾಸಿಕ್ಸ್ ಅಂತೇಳಿ ಮುಂಚೆ ಸೇವ್ ಮಾಡಿದ್ದೆ. ಹೌದಾ, ಸೊ ಅದೇನಾಗಿದೆ, ಇಲ್ಲಿ ದಿಸ್ ಇಸ್ ಅ ಟೈಟಲ್ ಆಫ್ ಪವರ್ ಪಾಯಿಂಟ್ ಅಂದರೆ ಒಂದು ಹೆಸರು. ಓಕೆ, ನೆಕ್ಸ್ಟ್ ಏನು ಮಾಡ್ತೀನಿ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲ ಇನ್ಸರ್ಟ್ ಪ್ಲೇಸ್ ಹೋಲ್ಡರ್. ಓಕೆ, ಇಲ್ಲಿ ತೊಗೊಳೋಣ. ಇಲ್ಲಿ ಸ್ಪೇಸ್ ಇದೆ. ನೆಕ್ಸ್ಟ್ ಇನ್ಸರ್ಟ್ ಪ್ಲೇಸ್ ಹೋಲ್ಡರ್ ತೊಗೊಂಡಿದ್ದೀನಿ. ಓಕೆ, ಇಲ್ಲಿ ಇನ್ಸರ್ಟ್ ಪ್ಲೇಸ್ ಹೋಲ್ಡರಲ್ಲಿ ನೋಡಿ, ಇಲ್ಲಿ ಟೆಕ್ಸ್ಟ್, ಕಂಟೆಂಟ್, ಪಿಕ್ಚರ್, ಚಾರ್ಟ್, ಟೇಬಲ್. ಓಕೆ, ಈ ರೀತಿಯಾದ ಡಿಫ್ರೆಂಟ್ ಏನಾಗಿದೆ ಆಪ್ಷನ್ಸ್ ಡಿಸ್ಪ್ಲೇ ಆಗಿದೆ. ಟೆಕ್ಸ್ಟ್ ನಾವು ಫಾರ್ ಎಕ್ಸಾಂಪಲ್ ಟೆಕ್ಸ್ಟ್ ಏನಕ್ಕೆ ತೊಗೋತೀವಿ, ಏನಾದರೂ ಇನ್ಸರ್ಟ್ ಮಾಡಲಿಕ್ಕೆ, ಏನಾದರೂ ಒಂದು ಟೆಕ್ಸ್ಟ್ ಬರೀಲಿಕ್ಕೆ ಅಥವಾ ಒಂದು ಟಾಪಿಕ್ನ ಇನ್ಸರ್ಟ್ ಮಾಡಿ ಡಿಸೈನ್ ಮಾಡಲಿಕ್ಕೆ ನಾವೇ ಟೆಕ್ಸ್ಟ್ ಯೂಸ್ ಮಾಡ್ತೀವಿ. ದೆನ್ ಪಿಕ್ಚರ್ಸ್ ಏನು ಮಾಡಿ ರಿಲೇಟೆಡ್ ಟೆಕ್ಸ್ಟಿಗೆ
ರಿಲೇಟೆಡ್ ಆದ ಪಿಕ್ಚರ್ ತೊಗೊತಾ ಇದ್ವಿ. ನೆಕ್ಸ್ಟ್ ಚಾರ್ಟ್, ಫಾರ್ ಎಕ್ಸಾಂಪಲ್ ಚಾರ್ಟ್ ತೊಗೊಂಡಿರ್ತೀರಿ, ಏನಾದರೂ ಬಿಸ್ನೆಸ್ ಓರಿಯೆಂಟೆಡ್ ಆಗಿರ್ಬೋದು, ಕಾಲೇಜ್ ಡೀಟೇಲ್ಸ್ ಆಗಿರ್ಬೋದು, ಸ್ಟೂಡೆಂಟ್ ವೇವ್ ಲೆಂತ್ ಹೇಗಿದೆ, ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಆರ್ಡರಲ್ಲಿದೆನಾ, ಅಥವಾ ಬಿಸ್ನೆಸ್ಸಲ್ಲಿ ಏರುಪೇರು ಹೇಗಿದೆ, ಆ ಕ್ಲಿಯರ್ ಏನು ಮಾಡ್ಬೋದು, ನಾವು ಒಂದು ಫಾರ್ಮೇಟ್ನ ಚಾರ್ಟಲ್ಲಿ ನೋಡ್ಕೋಬೋದು. ನೆಕ್ಸ್ಟ್ ಟೇಬಲ್ ಏನು ಮಾಡ್ತೀವಿ, ಟೇಬಲ್ ಇನ್ಸರ್ಟ್ ಮಾಡ್ಕೊತೀವಿ. ಏನಕ್ಕಂದರೆ ನಮ್ಗೆ ಏನಾದರೂ ನೆಸಸರಿ ಇತ್ತು, ಓಕೆ ಟೇಬಲ್ ವೈಸ್ ನಾವು ಇನ್ಸರ್ಟ್ ಮಾಡ್ಕೊಳ್ಲಿಕ್ಕಿದ್ರೆ ಟೇಬಲ್ನ ಯೂಸ್ ಮಾಡ್ಕೊರಿ. ದೆನ್ ಸ್ಮಾರ್ಟ್ ಆರ್ಟ್ ಅಂದರೆ ನಿಮ್ಗೆ ಹೇಳಿದೆ ನಾನು ಲಾಸ್ಟ್ ಕ್ಲಾಸಲ್ಲಿ ಯಾವುದು ಹೋಮ್ ಟ್ಯಾಬಲ್ಲಿ, ಇನ್ಸರ್ಟ್ ಟ್ಯಾಬಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಇವೆಲ್ಲ ಆಪ್ಷನ್ಸ್ನ. ನಾನು ಇವಾಗ ಟೆಕ್ಸ್ಟ್ನ ಕ್ಲಿಕ್ ಮಾಡ್ತೀನಿ, ಈ ರೀತಿ ಟೆಕ್ಸ್ಟ್ ತೊಗೊಂಡಿದ್ದೀನಿ. ಇದರಲ್ಲಿ ಎಡಿಟ್ ಮಾಸ್ಟರ್ ಟೆಕ್ಸ್ಟ್ ಸ್ಟೈಲ್ಸ್, ಇಲ್ಲಿ ನೋಡಿ ಇಷ್ಟೊಂದು ಡಿಸ್ಪ್ಲೇ ಆಗಿದೆ, ಹೌದಾ. ಇಲ್ಲೇನು ಮಾಡ್ಕೋಬೋದು, ನಾವು ಏನಾದರೂ ಟೈಪ್ ಮಾಡ್ಬೋದು. ಅಂದರೆ ನಮ್ಗೆ ಏನಾದರೂ ಟೈಟಲ್ ಕೊಟ್ಟು ಏನು ಮಾಡೋದು, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್, ಫೋರ್ತ್ ಲೆವೆಲ್, ಇಲ್ಲಿ ಪ್ರತಿಯೊಂದು ಲೆವೆಲ್ ವೈಸ್ ನಾವೇನಾದರೂ ನಮ್ಮದೇ ಆದ ಡಿಫ್ರೆಂಟ್ ಹೆಸರುಗಳನ್ನ ಕೊಟ್ಟು ಏನು ಮಾಡ್ಬೋದು, ಚೇಂಜಸ್ ಮಾಡ್ಕೋಬೋದು. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತೀನಿ, ಓಕೆ ಸೊ ಸ್ಲೈಡ್ ಮಾಸ್ಟ್ರಲ್ಲಿ ಓಕೆ ನೋಡಿದ್ವಲ್ಲ, ಇದರಲ್ಲಿ ನಾನು ನಾರ್ಮಲ್ ತೊಗೋತೀನಿ. ಓಕೆ, ನಾರ್ಮಲ್ ಬರೋಣ. ನೆಕ್ಸ್ಟ್ ವ್ಯೂವಲ್ಲಿ ಮತ್ತೆ ಸ್ಲೈಡ್ ಮಾಸ್ಟರ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ ಆಪ್ಷನ್ಸ್ ಇನ್ನು ಏನೇನಿತ್ತು, ಟೈಟಲ್. ಇನ್ ಕೇಸ್ ನಾವು ಇಲ್ಲಿ ಟೈಟಲ್ ಎಲ್ಲ ಇದೆ, ಹೌದಾ, ಇಲ್ಲಿ ಟೈಟಲ್ನ ಕ್ಲಿಕ್ ಮಾಡ್ತೀನಿ. ನೋಡಿ ಟೈಟಲ್ ಡಿಸ್ಪ್ಲೇ ಆಗ್ತಿಲ್ಲ, ಬಿಕಾಸ್ ನಾನು ಟೈಟಲ್ ಆಪ್ಷನ್ ಏನು ಮಾಡಿದೆ, ಹೈಡ್ ಮಾಡಿದೆ. ಯಾವುದ್ರಲ್ಲೂ ಟೈಟಲ್ ಇರೋದಿಲ್ಲ. ಇವಾಗ ಟೈಟಲ್ ಕ್ಲಿಕ್ ಮಾಡ್ತೀನಿ ನೋಡಿ. ಓಕೆ, ಟಿಕ್ ಮಾಡಿದರೆ ಏನಾಗ್ತೈತೆ ಅಂದರೆ, ಈ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಟೈಟಲ್ ಆಪ್ಷನ್ ಹೈಡ್ ಆಗಿಬಿಡುತ್ತೆ. ಈ ಕ್ಲಿಕ್ ಮಾಡಿಬಿಟ್ರೆ ಶೋ ಆಗುತ್ತೆ, ಹೌದಾ, ಹೈಡ್ ಆ್ಯಂಡ್ ಅನ್ಹೈಡ್. ನೆಕ್ಸ್ಟ್ ಫೂಟರ್, ಕೆಳಗಡೆ ಏನಾಗುತ್ತೆ, ಫೂಟರಲ್ಲಿ ವಿತ್ ಡೇಟ್ ಪೇಜ್ ನಂಬರ್ ಮೆನ್ಷನ್ ಆಗುತ್ತೆ. ಸೊ ಇಲ್ಲಿ ನಾನು ಫೂಟರ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ದಕ್ಕೆ ಇಲ್ಲಿ ಡಿಸ್ಪ್ಲೇ ಆಯಿತು. ಓಕೆ, ಸೊ ನೆಕ್ಸ್ಟ್ ಫೂಟರ್ನ ನಾನು ಚೇಂಜ್ ಮಾಡ್ಕೋತೀನಿ. ಇಲ್ಲಿ ಏನು ಮಾಡೋಣ, ಥೀಮ್ಸ್ ಅಂದರೆ ಈ ಪ್ರೆಸೆಂಟ್ ಥೀಮ್ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿಲ್ಲ ಅಂದರೆ ಯು ಜಸ್ಟ್ ಗೋ ಥ್ರೂ. ಇಲ್ಲಿ ನೋಡಿ ಚೇಂಜಸ್ ಮಾಡ್ಕೊಳಂಗಿದ್ರೆ ಚೇಂಜಸ್ ಮಾಡ್ಕೋಬೋದು. ಓಕೆ, ನಾನು ಒಂದು ಥೀಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಡಿಸೈನ್ ಮಾಡ್ಕೊಂಡಿದ್ದೀನಿ ಪೇಜ್ನ. ಸೊ ನನಗೆ ಇದು ನೆಸಸರಿ ಇಲ್ಲ. ನಿಮಗೆ ವರ್ಕ್ ಮಾಡಬೇಕಾದ್ರೆ ಇನ್ ಕೇಸ್ ನೆಸಸರಿ ಬಂತು ಅಂತಂದರೆ ಥೀಮ್ನ ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ಕಲರ್ಸ್ ನೋಡೋಣ. ಓಕೆ, ಈ ರೀತಿ ಕಲರ್ಸ್ ಎಲ್ಲಿ ಡಿಸ್ಪ್ಲೇ ಆಗುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಟೇಬಲ್. ಓಕೆ, ನೆಕ್ಸ್ಟ್ ಇನ್ಯಾವುದಿದೆ, ಇಲ್ಲಿ ಎಡಿಟ್ ಮಾಸ್ಟರ್ ಟೆಕ್ಸ್ಟ್ ಸ್ಟೈಲ್ಸ್ ಅಂತ ಇದೆ, ಹೌದಾ. ಸೊ ಇಲ್ಲಿ ಕಲರ್ ಚೇಂಜಸ್ ಆಗ್ತಿದೆ. ಅಂದರೆ ಏನಾದರೂ ಪಾಯಿಂಟ್ ಔಟ್ ಮಾಡಲಿಕ್ಕೆ, ಅಂದರೆ ಟೇಬಲ್ ಆಗಿರ್ಬೋದು, ಈ ರೀತಿ ಇಲ್ಲಿ ಕಲರ್ ಚೇಂಜಸ್ ಆಗುತ್ತೆ. ನೆಕ್ಸ್ಟ್ ಫಾಂಟ್ ನೋಡ್ಬೋದು. ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಇಲ್ಲಿ ಟೇಬಲ್ ಅನ್ನೋದು ಹೇಗೆ ಡಿಸ್ಪ್ಲೇ ಆಗ್ತಿದೆ, ಹೌದಾ. ಡಿಫ್ರೆಂಟ್ ಸ್ಟೈಲಲ್ಲಿ ಸ್ವಲ್ಪ ಚೇಂಜಸ್ ಕಾಣಿಸ್ತಿದೆ. ಸ್ವಲ್ಪ ಥಿಕ್ ಆಗಿರ್ಬೋದು, ತಿನ್ ಆಗಿರ್ಬೋದು, ಅಥವಾ ಏನಾಗಿರ್ಬೋದು, ಟೇಬಲ್ ಟಿ ಅನ್ನೋದು ಸ್ವಲ್ಪ ಹೈಲೈಟ್ ಆಗಿರ್ಬೋದು, ಈ ರೀತಿ ಕಾಣುತ್ತೆ. ಓಕೆ, ಸೊ ನೆಕ್ಸ್ಟ್ ಎಫೆಕ್ಟ್ಸ್. ಇಲ್ಲಿ ಆ್ಯಸ್ ಯೂಶ್ವಲ್ ಎಫೆಕ್ಟ್ಸ್. ಓಕೆ, ಸೊ ಸ್ವಲ್ಪ ಚೇಂಜಸ್ ಆಗ್ತಿದೆ ನೋಡಿ, ಅಬ್ಸರ್ವ್ ಮಾಡಿ. ಬ್ಯಾಕ್ಗ್ರೌಂಡ್ ಇಲ್ಲಿ ಚೇಂಜಸ್ ಆಗುತ್ತೆ ನೋಡಿ. ಓಕೆ, ಸೊ ಈ ರೀತಿ ಏನಾಗ್ತವೆ, ಇವು ಎಫೆಕ್ಟ್ಸ್ ಚೇಂಜಸ್ ಕೊಡ್ತಾ ಹೋಗ್ತವೆ. ನೆಕ್ಸ್ಟ್ ಬ್ಯಾಕ್ಗ್ರೌಂಡ್ ಸ್ಟೈಲ್ಸ್ ನೋಡೋಣ. ಸೊ ಇದೇ ಸೇಮ್ ಡಿಸೈನ್ ತೊಗೊಂಡಿರ್ತೀವಿ, ಹೌದಾ. ನಾವಿಲ್ಲಿ ಬ್ಯಾಕ್ಗ್ರೌಂಡ್ ಯಾವುದಕ್ಕೆ, ಸ್ಲೈಡಿಗೆ, ಅದರಲ್ಲಿ ನಿಮಗೆ ಕಲರ್ ಚೇಂಜಸ್ ಸೇಮ್ ಥೀಮ್ ಇರ್ತದೆ. ಇದು ಏನು ಚೇಂಜಸ್ ಇರೋದಿಲ್ಲ. ಅದಕ್ಕೆ ನೀವು ಸ್ವಲ್ಪ ಕಲರ್, ರಿಲೇಟೆಡ್ ಕಲರ್ ಅಥವಾ ನಾನ್ ರಿಲೇಟೆಡ್ ಕಲರ್ಸ್, ಬ್ಲ್ಯಾಕ್ ಆಗಿರ್ಬೋದು, ಈ ರೀತಿ ನಮಗೇನೋ ಚೇಂಜಸ್ ಮಾಡ್ಕೊಳ್ಲಿಕ್ಕಿದ್ರೆ ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ಹೈಡ್ ಬ್ಯಾಕ್ಗ್ರೌಂಡ್ ಗ್ರಾಫಿಕ್ಸ್. ಸೊ ಹೈಡ್ ಬ್ಯಾಕ್ಗ್ರೌಂಡ್ ಗ್ರಾಫಿಕ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದೇನಿತ್ತಲ್ಲ ಬ್ಯಾಕ್ಗ್ರೌಂಡ್ ಗ್ರಾಫಿಕ್ಸ್, ಇದನ್ನೇನು ಮಾಡ್ಬೋದು ನಾವು, ಹೈಡ್ ಮಾಡಿಕೊಂಡು ಓನ್ಲಿ ಈ ಸ್ಲೈಡ್ ಮಾತ್ರ ಯೂಸ್ ಮಾಡ್ಕೊಳಕ್ಕಿದ್ರೆ ಯೂಸ್ ಮಾಡ್ಕೋಬೋದು. ಇದಿದ್ರೆ ನೀಟಾಗಿ ಕಾಣುತ್ತೆ. ಓಕೆ, ಸ್ಲೈಡ್ ಸೈಜ್. ಓಕೆ, ನಿಮಗೆ ವೈಡ್ ಸ್ಕ್ರೀನ್ ಬೇಕಾ ಅಥವಾ ಸ್ಟ್ಯಾಂಡರ್ಡ್. ಫಾರ್ ಎಕ್ಸಾಂಪಲ್ ಪೋರ್ಟ್ರೇಟ್ ಆ್ಯಂಡ್ ನೆಕ್ಸ್ಟ್ ಯಾವ್ದು ನೋಡಿರ್ತೀವಿ, ಮತ್ತು ಲ್ಯಾಂಡ್ಸ್ಕೇಪ್ ನೋಡಿರ್ತೀವಿ, ಹೌದಾ. ಪೋರ್ಟ್ರೇಟ್ ಆ್ಯಂಡ್ ಲ್ಯಾಂಡ್ಸ್ಕೇಪಲ್ಲಿ ಅದೇ ಥರ ಸ್ಟ್ಯಾಂಡರ್ಡ್ ಆ್ಯಂಡ್ ವೈಡ್ ಸ್ಕ್ರೀನ್ ಅಂತ ಇದೆ. ಸೊ ಈ ಸ್ಕ್ರೀನ್ ವೈಡ್ ಆಗಿರಬೇಕು, ಲ್ಯಾಂಡ್ಸ್ಕೇಪಲ್ಲಿ ಬೇಕು ಅಂದರೆ ಈ ರೀತಿ ಚೇಂಜಸ್ ಮಾಡ್ಕೊರಿ. ಇದರಲ್ಲಿ ಆಪ್ಷನ್ಸ್ ಎಲ್ಲ ಹೇಳಿದ್ದೀನಿ. ಸೊ ಇವಾಗ ಜಸ್ಟ್ ಕ್ಲೋಸ್ ಮಾಸ್ಟರ್ ವ್ಯೂ. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತೀನಿ, ವ್ಯೂವಲ್ಲಿ ಹೋಗ್ಬಿಟ್ಟು ಹ್ಯಾಂಡ್ಔಟ್ ಮಾಸ್ಟರ್. ಓಕೆ, ನೋಡಿ ಇಲ್ಲಿ ಹ್ಯಾಂಡ್ಔಟ್ ಮಾಸ್ಟ್ರಲ್ಲಿ ಏನು ಕಾಣ್ತಿದೆ ನಮಗೆ, ಸ್ಲೈಡ್ಸ್ ಇದು ಏನಕ್ಕೆ ಯೂಸ್ಫುಲ್ ಆಗ್ತತಾ ಆಗಲ್ಲ ಅಂತೇಳಂದರೆ, ಇಲ್ಲಿ ನೋಡಿ ಹ್ಯಾಂಡ್ಔಟ್ ಅಂದ್ರೇನು, ಎಲ್ಲ ಒಟ್ಟಿಗೆ ಒಂದೇ ಪೇಜಲ್ಲಿ ಏನಾಗುತ್ತೆ, ಸ್ಲೈಡ್ ಬೈ ಸ್ಲೈಡ್ ಈ ರೀತಿ ಕಾಣಿಸುತ್ತೆ. ಇಲ್ಲಿ ಫೂಟರಲ್ಲಿ ನಾವೇನೊಂದು ಚೇಂಜಸ್ ಮಾಡ್ಕೊಳಂಗಿದ್ರೆ ಮಾಡ್ಕೋಬೋದು. ದೆನ್ ಓರಿಯೆಂಟೇಷನ್ ನೋಡೋಣ. ಇಲ್ಲಿ ಪೋರ್ಟ್ರೇಟ್, ಲ್ಯಾಂಡ್ಸ್ಕೇಪ್ ನಿಮಗೆ ಹೇಳಿದೆ, ಹೌದಾ. ಸೊ ಪೇಜ್ ಯಾವಾಗಲೂ ಯಾವ ರೀತಿ ಇರುತ್ತೆ, ಈ ರೀತಿ ಉದ್ದವಾಗಿದ್ದರೆ ಪೇಜ್ ಪೋರ್ಟ್ರೇಟಲ್ಲಿರುತ್ತೆ, ಅಥವಾ ಈ ರೀತಿ ಅಗಲವಾಗಿ ಪೇಜ್ ಏನು ಸ್ಲೈಡ್. ಓಕೆ, ಇಲ್ಲಿ ಏನು ಹೇಳ್ಬೋದು ನಾವು, ಸ್ಲೈಡ್ ಅಂತ ಹೇಳ್ತೀವಿ ಪವರ್ ಪಾಯಿಂಟಲ್ಲಿ. ಸ್ಲೈಡ್ ಏನಾದರೂ ಈ ರೀತಿ ಇದ್ದರೆ ಲ್ಯಾಂಡ್ಸ್ಕೇಪ್ ಚೂಸ್ ಮಾಡ್ಕೊಂಡಿವಿ. ನೆಕ್ಸ್ಟ್ ಸೊ ಹೇಳಿದ್ನಲ್ಲ, ಹೌದಾ, ವೈಡ್ ಸ್ಕ್ರೀನ್ ಆಗಿರ್ಬೋದು, ಸ್ಟ್ಯಾಂಡರ್ಡ್ ಈ ರೀತಿ ಯೂಸ್ ಮಾಡ್ಕೋಬೇಕು. ಸ್ಲೈಡ್ ಪರ್ ಪೇಜ್. ಓಕೆ, ಒಂದೊಂದು ಸ್ಲೈಡ್ಸ್ ಇಷ್ಟು, ಒಂದು 9 ಸ್ಲೈಡ್ಸ್ಗಿನ್ನ ಜಾಸ್ತಿ ಇತ್ತಂದ್ರೂ ಎಷ್ಟಾದರೂ ಯೂಸ್ ಮಾಡ್ಕೋಬೋದು ನೀವು, ಸ್ಲೈಡ್ ಬೈ ಸ್ಲೈಡ್. ಓಕೆ,
ನೆಕ್ಸ್ಟ್ ಏನು ಮಾಡ್ತೀವಿ, ಹೆಡ್ಡರ್ ಫೂಟರ್. ಓಕೆ, ಇಲ್ಲಿ ನೋಡಿ ಆಪ್ಷನ್ಸ್, ಹೆಡ್ಡರ್ ಎಲ್ಲಿದೆ, ಇಲ್ಲಿ ಕಾಣ್ತಿದೆ ಹೌದಾ. ಸೊ ಹೆಡ್ಡರ್ ನೀವು ಟೈಟಲ್ ಏನು ಕೊಡಲಿಕ್ಕಿದ್ರೆ ಹೆಡ್ಡರ್ ಕೊಡ್ಬೋದು, ಅಥವಾ ಫೂಟರಲ್ಲಿ ಕೊಡ್ತೀನಿ ನೋಡಿ. ಇಲ್ಲಿ ಫೂಟರ್ ಚೇಂಜಸ್ ಮಾಡಿದೆ ನಾನು, ಅಂದರೆ ಅನ್ಹೈಡ್ ಮಾಡಿದೆ, ಫೂಟರ್ ಚೇಂಜ್ ಆಯಿತು. ದೆನ್ ಡೇಟ್ ಮೆನ್ಷನ್ ಮಾಡಲಿಕ್ಕಿದ್ರೆ ಡೇಟ್ ಮೆನ್ಷನ್ ಮಾಡ್ಬೋದು, ಆರ್ ಎಲ್ಸ್ ಪೇಜ್ ನಂಬರ್. ಓಕೆ, ಪೇಜ್ ನಂಬರ್ನು ಹೈಡ್ ಆ್ಯಂಡ್ ಅನ್ಹೈಡ್ ಮಾಡಿದ್ದೀನಿ. ಈ ರೀತಿ ಆಪ್ಷನ್ಸ್ ಚೂಸ್ ಮಾಡಿಕೊಂಡ್ರೆ ಈ ಪೇಜ್ ಕಾರ್ನರಲ್ಲಿ ಕಾರ್ನರ್ಗಳಲ್ಲಿ ಏನು ಬರುತ್ತೆ, ಹೆಡ್ಡರ್ ಫೂಟರ್ ಡೇಟ್ ಆ್ಯಂಡ್ ಟೈಮ್ ಏನಾಗುತ್ತೆ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಆ್ಯಸ್ ಯೂಶ್ವಲ್ ನೋಡಿ ಥೀಮ್ ಕಲರ್, ಬಿಕಾಸ್ ಇಲ್ಲಿ ಸ್ಲೈಡ್ಸ್ ಡಿಸ್ಪ್ಲೇ ಆಗಿಲ್ಲ ಹೌದಾ. ಸೊ ಸ್ಲೈಡ್ಗಳು ಡಿಸ್ಪ್ಲೇ ಆಗಿದ್ರೆ ಇಲ್ಲಿ ಕಲರ್ ಚೇಂಜಸ್ ಬರ್ತಿತ್ತು. ನೆಕ್ಸ್ಟ್ ಕಲರ್ಸ್, ಓಕೆ, ಇಲ್ಲೇನು ಡಿಸ್ಪ್ಲೇ ಆಗಲ್ಲ. ನೆಕ್ಸ್ಟ್ ಎಫೆಕ್ಟ್ಸು ಆಗಲ್ಲ, ಜಸ್ಟ್ ಕ್ಲೋಸ್ ಮಾಡಿದ್ದೀನಿ ನಾನು. ಓಕೆ, ನೆಕ್ಸ್ಟ್ ಏನು ನೋಡೋಣ, ವ್ಯೂ ಅಲ್ಲಿ ಇನ್ನೊಂದು ನೋಟ್ಸ್ ಮಾಸ್ಟರ್. ನೋಟ್ಸ್ ಮಾಸ್ಟರ್ ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ನೋಟ್ಸ್ ಹೇಳಿದೆ, ಎಲ್ಲಿದೆ ಆಪ್ಷನ್, ಓಕೆ ಇಲ್ಲ, ನಾನು ಕ್ಲೋಸ್ ಮಾಸ್ಟರ್ ವ್ಯೂ ತೊಗೋತೀನಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಕಾಣಿಸಿದೆ ಹೌದಾ ನೋಟ್ಸ್. ಅದೇ ಥರ ನಿಮಗೆ ನೋಟ್ಸ್ ಇಲ್ಲೇನು ಫುಲ್ ನೋಟ್ಸ್ ಬೇಕಿತ್ತು ಅಂತಂದರೆ ಇದು ನೋಟ್ಸ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ರಿಲೇಟೆಡ್ ಸ್ಲೈಡ್ಗೆ ನೀವು ಏನಾದರೂ ಒಂದಿಷ್ಟು ನೋಟ್ಸ್ ಬರೆಯೋಕ್ಕಿದ್ರೆ ಏನು ಮಾಡ್ಬೋದು, ಇಲ್ಲಿ ನೋಟ್ಸ್ ಬರ್ಕೊತಾ ಹೋದರೆ ನಿಮಗೆ ಈಸಿಯಾಗಿ ಫೈಂಡ್ ಔಟ್ ಮಾಡಲಿಕ್ಕೆ ಆಗ್ತದೆ. ಓಕೆ, ಆ್ಯಸ್ ಯೂಶ್ವಲ್ ಪೋರ್ಟ್ರೇಟ್ ಆ್ಯಂಡ್ ಲ್ಯಾಂಡ್ಸ್ಕೇಪ್. ನೆಕ್ಸ್ಟ್ ವೈಡ್ ಸ್ಕ್ರೀನ್ ಸ್ಟ್ಯಾಂಡರ್ಡ್ ಹೌದಾ, ಹೆಡರ್ ಆ್ಯಂಡ್ ಫೂಟರ್, ಸ್ಲೈಡ್ ಇಮೇಜ್, ಫೂಟರ್, ಡೇಟ್, ಟೈಮ್, ಬಾಡಿ. ಓಕೆ, ಇದೆಲ್ಲ ಆಪ್ಷನ್ಸ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಬಾಡಿ ಅಂದರೆ ಇಲ್ಲಿ ಒಂದು ಕಂಟೆಂಟ್ ಬರೀಲಿಕ್ಕಿದೆ, ದಿಸ್ ಇಸ್ ಅ ಬಾಡಿ ಆಫ್ ಸ್ಲೈಡ್. ಓಕೆ, ದೆನ್ ಡೇಟ್, ಪೇಜ್ ನಂಬರ್, ಫೂಟರ್, ಸ್ಲೈಡ್ ಇಮೇಜ್. ಇಲ್ಲಿ ಕ್ಲಿಕ್ ಮಾಡ್ತೀನಿ, ಸ್ಲೈಡ್ ಇಮೇಜ್, ಪೇಜ್ ನಂಬರ್. ಓಕೆ, ನೆಕ್ಸ್ಟ್ ಥೀಮ್ ಚೇಂಜ್ ಮಾಡಲಿಕ್ಕಿದ್ರೆ ಇದು ಒಂದೇ ಏನಾಗಿದೆ, ಚೇಂಜಸ್ ಆಗ್ತಿಲ್ಲ ಹೌದಾ. ಸೊ ಕಲರ್ಸ್, ಬ್ಯಾಕ್ಗ್ರೌಂಡ್ ಸ್ಟೈಲ್, ಇದು ಜಸ್ಟ್ ಕ್ಲೋಸ್ ಮಾಡ್ತೀನಿ. ನಾವು ನಾರ್ಮಲ್ ಪೇಜಿಗೆ ಬಂದ್ವಿ. ನೆಕ್ಸ್ಟ್ ವ್ಯೂ ಅಲ್ಲಿ ಇನ್ನೂ ಏನಿದ್ದಾವೆ. ಓಕೆ, ನೆಕ್ಸ್ಟ್ ನೋಡೋಣ, ಇಲ್ಲಿ ರೂಲರ್, ಗ್ರಿಡ್ ಲೈನ್, ಗೈಡ್. ಅಂದರೆ ಶೋ ಅಂದರೆ ಏನು, ಪರ್ಟಿಕ್ಯುಲರ್ ಒಂದು ಸ್ಲೈಡ್ನ ಶೋ ಮಾಡಲಿಕ್ಕೆ ಏನೇನು ಬೇಕಿತ್ತು ನೋಡಿ. ಇಲ್ಲಿ ರೂಲರ್ ತೊಗೋತೀನಿ, ಸ್ಕೇಲ್ ಹೌದಾ, ಈ ಸ್ಕೇಲ್ ಕಾಣಿದೆ, ದಿಸ್ ಇಸ್ ಅ ರೂಲರ್ ಅಂತೇಳಿ ಹೇಳ್ತೀವಿ. ಸೊ ರೂಲರ್ ನಮಗೆ ಬೇಕಿತ್ತು ಏನು ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಅಂತ ಹೇಳಿದರೆ, ಸೊ ರೂಲರ್ನ ನೀವು ಯೂಸ್ ಮಾಡ್ಕೋಬೋದು. ಗ್ರಿಡ್ ಲೈನ್ಸ್ ನೋಡಿ, ಇಲ್ಲಿ ಲೈಟೆಡ್ ಡಾಟ್ ಅಲ್ಲಿ ಕಾಣ್ತಿದೆ ಹೌದಾ, ಡಾಟೆಡ್ ಲೈನ್ಸ್ ಕಾಣ್ತಿದೆ, ದಿಸ್ ಈಸ್ ಅ ಗ್ರಿಡ್ ಲೈನ್ಸ್. ನೀವು ಫಾರ್ ಎಕ್ಸಾಂಪಲ್ ಎಲ್ಲಿ ನೋಡಿರ್ತೀರಿ, ಎಕ್ಸೆಲಲ್ಲೂ ಯೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನೀವು ಮೊಬೈಲ್ಸಲ್ಲಿ ನೋಡಿರ್ತೀರಿ. ಓಕೆ, ಮೊಬೈಲ್ಗಳಲ್ಲಿ ಮುಂಚೆ ಫಸ್ಟ್ ಹೊಸ ಫೋನ್ ತೊಗೊಂಡಾಗ ಏನೋ ಕ್ಯಾಮ್ರಾದಲ್ಲಿ ಗ್ರಿಡ್ ಲೈನ್ಸ್ ಅಲೋ ಆಗಿರುತ್ತೆ, ಅಂದರೆ ಬಂದಿರುತ್ತೆ, ಡಿಸ್ಪ್ಲೇ ಆಗಿರುತ್ತೆ. ನೀವು ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಗ್ರಿಡ್ ಲೈನ್ಸ್ ಆಫ್ ಆಗುತ್ತೆ. ಇಲ್ಲ ನಿಮ್ಮ ಕೇಸ್ ಬೇಕಿತ್ತು ನಿಮಗೆ ಅಂದರೆ ಗ್ರಿಡ್ ಲೈನ್ಸ್ನ ಯೂಸ್ ಮಾಡ್ಕೋಬೋದು. ಅದೇ ಥರ ಮೈಕ್ರೋಸಾಫ್ಟ್ ಆಫೀಸಲ್ಲಿ ನಾವೇನು ವರ್ಡಲ್ಲಿ ನೋಡ್ಬೋದು, ಪವರ್ ಪಾಯಿಂಟ್ ಅಲ್ಲ ಯಾವುದು ಎಕ್ಸೆಲಲ್ಲಿ ನೋಡ್ಬೋದು. ಸೊ ಈ ಪವರ್ ಪಾಯಿಂಟಲ್ಲಿನೂ ಗ್ರಿಡ್ ಲೈನ್ಸ್ ಶೋ ಆಗುತ್ತೆ. ನೆಕ್ಸ್ಟ್ ಗೈಡ್ಸ್. ಓಕೆ, ಗೈಡ್ಲೈನ್ಸ್ ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಗೈಡ್ಲೈನ್ಸ್, ಇಲ್ಲಿ ನಮಗೆ ಇದು ಬೇಡ, ನಮಗೆ ಈ ಸ್ಲೈಡಲ್ಲಿ ಬೇಡ. ಓಕೆ, ಇಲ್ಲಿ ಚೇಂಜಸ್ ಮಾಡ್ಕೊಳೋಗಿದ್ರೆ ಈ ರೀತಿ ಗೈಡ್ಲೈನ್ಸ್ನ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ನೋಟ್ಸ್ ಹೌದಾ, ನೋಟ್ಸ್ನ ನಿಮಗೆ ಇಲ್ಲಿ ತೋರಿಸಿದೆ, ನೋಟ್ಸ್ ಅಂತೇಳಿ. ಇಲ್ಲಿ ನೋಟ್ಸ್ ರಿಲೇಟೆಡ್ ಟಾಪಿಕ್ಗೆ ನಾವೇನಾದರೂ ಒಂದು ಲೈನ್ ಡಿಸ್ಕ್ರಿಪ್ಷನ್ ಬರೆಯೋ ಹಾಗಿದ್ರೆ ಇಲ್ಲಿ ಕ್ಲಿಕ್ ಟು ಆ್ಯಡ್ ನೋಟ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಬರಿತಾ ಹೋದರೆ ಏನಾಗುತ್ತೆ, ನಿಮಗೆ ಏನಾದರೂ ಬರೆಯೋಕ್ಕಿದ್ರೆ ಬರಿಬೋದು. ನೆಕ್ಸ್ಟ್ ಝೂಮ್ ತೊಗೋತಾ ಇದ್ದೀನಿ. ಸೊ ಝೂಮಲ್ಲಿ ನೋಡಿ, ಇಲ್ಲಿ ಎಷ್ಟಿದೆ, 40%, 200%, 100% ಹೌದಾ. ಸೊ ನಾನು 100% ತೊಗೋತೀನಿ. ಓಕೆ ಕ್ಲಿಕ್ ಮಾಡ್ತೀನಿ. ನೋಡಿ ಕಂಪ್ಲೀಟ್ ಏನಾಯಿತು, ಝೂಮ್ ಆಯಿತು. ಸೊ ಇವಾಗ ಫಿಟ್ ವಿಂಡೋ ಮಾಡಿಬಿಡ್ತೀನಿ. ಕರೆಕ್ಟಾಗಿ ಈ ವಿಂಡೋಗೆ ಏನಾಗುತ್ತೆ, ಫಿಟ್ ಆಗುತ್ತೆ ಹೌದಾ. ಝೂಮ್ ತೊಗೋತೀನಿ. ದೆನ್ ನೆಕ್ಸ್ಟ್ 66% ತೊಗೊಂಡಿದ್ದೀನಿ. ಓಕೆ ಕ್ಲಿಕ್ ಮಾಡ್ತೀನಿ. ಝೂಮ್ ಅಷ್ಟೊಂದಾಗಿಲ್ಲ ಹೌದಾ. ನೆಕ್ಸ್ಟ್ ಏನು ಮಾಡ್ತೀನಿ, ನಾನಿಲ್ಲಿ 200% ತೊಗೋತಾ ಇದ್ದೀನಿ. ಝೂಮ್ ಕೊಡ್ತೀನಿ, ಕಂಪ್ಲೀಟ್ ಈ ರೀತಿ ಝೂಮ್ ಆಯಿತು ಹೌದಾ. ಓಕೆ, ಇದನ್ನು ಫಿಟ್ ಟು ವಿಂಡೋ ತೊಗೋತೀನಿ, ನಾರ್ಮಲ್ ಸ್ಟೇಜಿಗೆ ಬರುತ್ತೆ. ಈ ರೀತಿ ನಾವೇನು ಮಾಡ್ಬೋದು, ಫಿಟ್ ಟು ವಿಂಡೋ, ಝೂಮ್. ಓಕೆ, ಈ ರೀತಿ ಝೂಮಲ್ಲಿ ನೋಡ್ಬೋದು, ಇಲ್ಲಿ ಈ ರೀತಿ ಝೂಮ್. ಓಕೆ, ನೆಕ್ಸ್ಟ್ ಫಿಟ್ ಟು ವಿಂಡೋ ಅಂದರೆ ಇಲ್ಲಿ ಆಪ್ಷನ್ಸ್ ಬರ್ತವೆ. ನಾನು ಹೇಳಿದ್ದೆ ಹೌದಾ, ಇದೆಲ್ಲ ಆಪ್ಷನ್ಸ್ ರಿವ್ಯೂ ಮತ್ತು ವ್ಯೂ ಅಲ್ಲಿರೋ ಆಪ್ಷನ್ಸ್ ಏನಿರ್ತವೆ ಇಲ್ಲಿ ಸ್ಟೇಟಸ್ ಬಾರಲ್ಲಿ ಯೂಸ್ಫುಲ್ ಆಗುತ್ತೆ. ನಿಮಗೆ ಈಸಿಯಾಗಿ ಶಾರ್ಟ್ಕಟ್ ಕೀ ಥರ ಯೂಸ್ ಆಗುತ್ತೆ, ಡಿಸ್ಪ್ಲೇ ಆಗುತ್ತೆ ಅಂತ ಹೇಳಿದೆ ಹೌದಾ. ನೋಡಿ ಇಲ್ಲಿ ಫಿಟ್ ಟು ವಿಂಡೋ ಇಲ್ಲಿ ಆಪ್ಷನ್ ಬರುತ್ತೆ. ದೆನ್ ಇಲ್ಲಿ ಝೂಮ್ ಇನ್ ಝೂಮ್ ಔಟ್ ಮಾಡ್ಕೋಬೋದು, ಸ್ಲೈಡ್ ಶೋ, ದೆನ್ ಇಲ್ಲಿ ರೀಡಿಂಗ್ ವ್ಯೂ, ನೆಕ್ಸ್ಟ್ ಸ್ಲೈಡ್ ಸಾರ್ಟರ್, ನೆಕ್ಸ್ಟ್ ನಾರ್ಮಲ್, ಕಮೆಂಟ್ಸ್ ನಾನು ನಿಮಗೆ ಯಾವುದರಲ್ಲಿ ರಿವ್ಯೂ ಅಲ್ಲಿ ಹೇಳಿದೆ ಹೌದಾ. ಸೊ ರಿವ್ಯೂ ಅಲ್ಲಿರುವಂಥ ಆಪ್ಷನ್ಸ್ ಕಮೆಂಟ್ಸ್ ಅಂದರೆ ಯಾವುದಾದ್ರು ನಿಮಗೆ ಒಂದು ಪರ್ಟಿಕ್ಯುಲರ್ ಟಾಪಿಕ್ಗೆ ನೀವು ಕಮೆಂಟ್ ಮಾಡೋ ಹಾಗಿದ್ರೆ ಕಮೆಂಟ್ನ ಯೂಸ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ನೋಡೋಣ ಇಲ್ಲಿ ಕಲರ್ಸ್.
ಓಕೆ, ಆಲ್ರೆಡಿ ಕಲರಲ್ಲಿದೆ ಹೌದಾ, ಅದಕ್ಕೆ ಡಿಸ್ಪ್ಲೇ ಆಗ್ತಿಲ್ಲ ಅದು. ಇವಾಗ ನಾನು ಗ್ರೇ ಕಲರ್ ತೊಗೋತೀನಿ, ಗ್ರೇ ಸ್ಕೇಲ್ ತೊಗೋತೀನಿ. ನೋಡಿ ಎಲ್ಲ ಏನಾಯಿತು, ಗ್ರೇ ಸ್ಕೇಲಲ್ಲಾಯಿತು, ಕಂಪ್ಲೀಟ್ ಬ್ಲ್ಯಾಕ್ ಅಲ್ಲ ಇದು. ಓಕೆ, ಬೂದು ಬಣ್ಣ ಅಂತೇಳಿ ಹೇಳ್ತೀವಿ ಹೌದಾ. ಸೊ ಬೂದು ಬಣ್ಣಕ್ಕೆ ಏನಾಯಿತು, ಇದು ಕಲರ್ ಚೇಂಜಸ್ ಆಯಿತು. ಇದರಲ್ಲಿ ನೋಡ್ಬೋದು ಲೈಟ್ ಗ್ರೇ ಸ್ಕೇಲ್. ಓಕೆ, ನೆಕ್ಸ್ಟ್ ಗ್ರೇ ಸ್ಕೇಲ್, ಗ್ರೇ ವಿತ್ ವೈಟ್ ಫಿಲ್. ಓಕೆ, ಇದೇನು ಮಾಡ್ಬೋದು, ಇಲ್ಲಿ ಚೇಂಜಸ್ ಕಾಣುತ್ತೆ ನಿಮಗೆ. ನೆಕ್ಸ್ಟ್ ಬ್ಲ್ಯಾಕ್ ವಿತ್ ಗ್ರೇ ಸ್ಕೇಲ್ ಫಿಲ್, ಈ ರೀತಿ ಆಪ್ಷನ್ಸ್ ಏನಾದ್ರು ಡಿಸ್ಪ್ಲೇ ನಿಮಗೆ ಯೂಸ್ ಮಾಡ್ಕೊಳೋಗಿದ್ರೆ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಏನು ಮಾಡ್ತೀನಿ ನೋಡಿ, ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್. ಓಕೆ, ನಾನು ಹೇಳಿದೆ ನಿಮಗೆ ಗ್ರೇ ಸ್ಕೇಲ್ ಬೇರೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಬೇರೆ ಅಂಥೇಳಿ. ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ಕಂಪ್ಲೀಟ್ ಕರಿ ಮತ್ತು ಬಿಳಿ ಬಣ್ಣದ ಆಕಾರದಲ್ಲಿ ಇವೆಲ್ಲ ಇರ್ತವೆ. ಸೊ ಗ್ರೇ ಸ್ಕೇಲ್ ಅಂದರೆ ಬೂದು ಬಣ್ಣ. ಓಕೆ, ಇಲ್ಲಿ ನೋಡಿ ಚೇಂಜಸ್ ಕಾಣ್ತಿದೆ ಹೌದಾ, ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಸೊ ಬ್ಯಾಕ್ ಟು ಕಲರ್ ವ್ಯೂ. ಕಲರ್ ವ್ಯೂಗೆ ಹೋಗ್ಬಿಟ್ರೆ ಏನಾಗುತ್ತೆ, ಆ್ಯಸ್ ಯೂಶ್ವಲ್ ನಿಮಗೆ ಅಂದರೆ ನಮ್ಮ ಪ್ರೆಸೆಂಟ್ ಇವಾಗ ಕಲರ್ ಯೂಸ್ ಮಾಡ್ತಿದ್ದೀವಿ ಹೌದಾ, ಅದಕ್ಕೆ ಇದು ತೋರಿಸ್ತಾ ಇಲ್ಲ. ಸೊ ಗ್ರೇ ಸ್ಕೇಲ್ ಮತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಏನಾಗುತ್ತೆ, ನಮಗೆ ಬೇಕಿತ್ತು ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ನ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ನೋಡಿ ಇಲ್ಲಿ, ಓಕೆ, ಕಲರ್ ಆರ್ ಗ್ರೇ ಸ್ಕೇಲ್, ಇದಿಷ್ಟು ಏನು ಮಾಡಿದ್ವಿ ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ ಅರ್ಥ ಆಯಿತು ಹೌದಾ. ನೆಕ್ಸ್ಟ್ ನ್ಯೂ ವಿಂಡೋ. ವಾಟ್ ಈಸ್ ನ್ಯೂ ವಿಂಡೋ? ಕ್ಲಿಕ್ ಮಾಡಿದೆ. ಓಕೆ, ಏನು ಚೇಂಜಸ್ ಕಾಣ್ತು ನಿಮಗೆ? ಏನು ಚೇಂಜಸ್ ಕಾಣಲಿಲ್ವಾ? ತೋರಿಸ್ತೀನಿ ರೀ ನಿಮಗೆ. ನೆಕ್ಸ್ಟ್ ನ್ಯೂ ವಿಂಡೋ. ಓಕೆ, ಇವಾಗೂ ಏನು ಚೇಂಜಸ್ ಗೊತ್ತಾಗಲಿಲ್ವಾ? ಇಲ್ಲಿ ನೋಡಿ ತೋರಿಸ್ತೀನಿ. ಇಲ್ಲಿ MS-PPT ಕ್ಲಾಸ್ 6 ಅಂತೇಳಿ ತೊಗೊಂಡಿದ್ದೀನಿ ಹೌದಾ. ಸೊ ಇದರಲ್ಲಿ ಏನಾಯಿತು, ಮುಂಚೆ ಎಷ್ಟಿತ್ತು 1 ಅಂತ ಹೇಳಿತ್ತು, ಇವಾಗ 3 ಅಂತಿದೆ. ನೆಕ್ಸ್ಟ್ 4 ಬರುತ್ತೆ ನೋಡಿ. ಓಕೆ, 4 ಅಂತ ಬಂತು ಅಂದರೆ ಏನಾಯಿತು, ಇದರಲ್ಲಿ ನ್ಯೂ ವಿಂಡೋ, ಹೊಸ ವಿಂಡೋ. ಓಕೆ, ಹೊಸ ವಿಂಡೋ ಏನಾಯಿತು ನಿಮಗೆ ತೋರಿಸ್ತಾ ಹೋಗುತ್ತೆ, ಅದು ಹೊಸ ಹೊಸ ವಿಂಡೋಗಳನ್ನ. ಇದನ್ನ ಯಾವ ರೀತಿ ನೋಡ್ಕೋಬೋದು, ಇವಾಗ ಏನಾಗಿದೆ, ಟೋಟಲ್ 4 ವಿಂಡೋಸ್ ಡಿಸ್ಪ್ಲೇ ಆಗಿದೆ. ಈ ವಿಂಡೋಸ್ ಎಲ್ಲಿ ಕಾಣುತ್ತೆ ನಿಮಗೆ ಅಂದರೆ ಅರೇಂಜ್ ಆಲ್. ಓಕೆ, ಇಲ್ಲಿ ನೋಡಿ ಟೋಟಲ್ 4 ವಿಂಡೋ ನಾನು ಏನು ಮಾಡಿದ್ದೀನಿ, ಓಪನ್ ಮಾಡಿದ್ದೀನಿ ಹೌದಾ. ಸೊ 1 2 3 4 ಟೋಟಲ್ 4 ವಿಂಡೋ. ಇದನ್ನೇನು ಮಾಡ್ತೀನಿ ನಾನು ಒಂದೊಂದೇ ಆಗಿ ಡಿಲೀಟ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಕ್ಲಿಕ್ ಮಾಡಿದರೆ ಮಾತ್ರ ಇಲ್ಲಿ ಕ್ಲೋಸ್ ಬಟನ್ ಆಗುತ್ತೆ, ಹೈಲೈಟ್ ಆಗುತ್ತೆ, ಆರ್ ಎಲ್ಸ್ ಹೈಲೈಟ್ ಆಗಲ್ಲ. ಓಕೆ, ಇಲ್ಲಿ ಏನು ಮಾಡ್ತೀನಿ, ಕಂಪ್ಲೀಟ್ ಓಪನ್ ಮಾಡಿದ್ದೀನಿ. ನೋಡಿ ಈ ರೀತಿ ಏನಾಯಿತು ನೋಡಿ, ಇಲ್ಲಿ ಕ್ಲಾಸ್ 1 ಕ್ಲಾಸ್ 2 ಅಂತ ಏನೇನು ಕಾಣಿಸ್ತಾ ನಿಮಗೆ, ಆ್ಯಸ್ ಯೂಶ್ವಲ್ MS-PPT ಕ್ಲಾಸ್ 6 ಅಂತೇಳಿ ಡಿಸ್ಪ್ಲೇ ಆಗಿದೆ. ಇಲ್ಲಿ ನ್ಯೂ ವಿಂಡೋ ತೊಗೋತೀನಿ 6.2 6.1 ಹೌದಾ, ಡಬಲ್ ಸರಿ ಕ್ಲಿಕ್ ಆಯ್ತದು. ಇವಾಗ 3 ಹೌದಾ, ಈ ರೀತಿ ಅರೇಂಜ್ ಆಲ್ ತೊಗೋತೀನಿ. ಟೋಟಲ್ 3 ವಿಂಡೋಸ್ ಡಿಸ್ಪ್ಲೇ ಆಗಿದೆ ನಮಗೆ. ಇಲ್ಲಿ ನೋಡಿ, ಇಲ್ಲಿ ಇದು ಕ್ಲೋಸ್ ಮಾಡೋಕ್ಕೆ ಮುಂಚೆ ಎಲ್ಲ ಕ್ಲೋಸ್ ಮಾಡಿಬಿಡ್ತೀನಿ. ಓಕೆ, ಇವಾಗ ನಮಗೆ ಕರೆಂಟ್ ಸ್ಲೈಡ್ ಏನಾಯಿತು ಡಿಸ್ಪ್ಲೇ ಆಯಿತು. ದೆನ್ ನೆಕ್ಸ್ಟ್ ಕ್ಯಾಸ್ಕೇಡ್ನ ನೀವು ಮೊಬೈಲ್ಸಲ್ಲಿನೂ ನೋಡ್ಕೋಬೋದು ಹೌದಾ. ಯಾವ ರೀತಿ ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವು ಒಂದು ಪಿಕ್ಚರ್ನ ಕ್ಲಿಕ್ ಮಾಡಿದ ತಕ್ಷಣ ಒಂದು ಗಟ್ಟಿ ಅಂದರೆ ಏನಾಗುತ್ತೆ, ಕ್ಯಾಮ್ರಾ ಒಂದು ಪಿಕ್ಚರ್ ಕ್ಲಿಕ್ ಮಾಡಬೇಕಾದ್ರೆ ಆ ಬಟನ್ ಏನು ಮಾಡ್ತೀವಿ ನಾವು ಅಂದರೆ ಹಾಗೆ ಗಟ್ಟಿಯಾಗಿ ಹಿಡಿದ್ರೆ ಏನಾಗುತ್ತೆ, ಪಿಕ್ಚರ್ಸ್ ಕಂಟಿನ್ಯೂಸ್ ಬರ್ತವೆ. ಈ ರೀತಿ ನೋಡಿ ಕ್ಯಾಸ್ಕೇಡ್ ಅಂತ ಹೇಳಿ ತೋರಿಸ್ತೀನಿ ನಿಮಗೆ. ಓಕೆ, 1 ಮಿನಿಟ್. ಸೊ ಕ್ಯಾಸ್ಕೇಡ್ಕಿಂತ ಮುಂಚೆ ಇಲ್ಲಿ ನ್ಯೂ ವಿಂಡೋ ತೊಗೋತೀನಿ. ಓಕೆ, ನ್ಯೂ ವಿಂಡೋ ವ್ಯೂವಲ್ಲಿ ಹೋಗಿ ಅರೇಂಜ್ ಆಲ್, ಈ ರೀತಿ 4 ಬಂದವು ಹೌದಾ. ಓಕೆ, ಇವಾಗ ಏನು ಮಾಡ್ತೀನಿ, ಕ್ಯಾಸ್ಕೇಡ್ ತೊಗೋತೀನಿ. ನೋಡಿ ಇಲ್ಲಿ ಏನಕ್ಕೆ ಕ್ಯಾಸ್ಕೇಡ್ ಅವಾಗಲೇ ಡಿಸ್ಪ್ಲೇ ಆಗಿಲ್ಲ ಅಂತಂದರೆ, ಓನ್ಲಿ 1 ವಿಂಡೋ ಮಾತ್ರ ನಾನು ಓಪನ್ ಮಾಡಿದ್ದೆ ಹೌದಾ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ವಿಂಡೋಸ್ ಕಾಣ್ತಿವೆ, 4 ವಿಂಡೋಸ್ ಕಾಣ್ತಿದೆ ಹೌದಾ. ಏನಕ್ಕೆ ಅಂತಂದರೆ ಕ್ಯಾಸ್ಕೇಡ್ ಅಂದರೆ ಒಂದರಿಂದ ಒಂದು ಏನಾಗುತ್ತೆ, ಸ್ಲೈಡ್ ಏನಾಗುತ್ತೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ ಒಂದರಿಂದ ಒಂದು. ಈ ರೀತಿ ನಿಮಗೆ ಯಾವ್ದು ಬೇಕಾದನ್ನ ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಫ್ರಂಟ್ ಪೇಜಲ್ಲಿ ಬರುತ್ತೆ. ಓಕೆ, ಇವಾಗ ಏನಾಯಿತು ನೋಡಿ, ಈ ರೀತಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಇವಾಗ ಏನು ಮಾಡೋಣ, ಇಲ್ಲಿ ಅರೇಂಜ್ ಆಲಲ್ಲಿ ತಗೊಂಡು ಒಂದೊಂದೇ ವಿಂಡೋಸ್ನ ನಾನು ಡಿಲೀಟ್ ಮಾಡ್ತಾ ಹೋಗ್ತೀನಿ. ಓಕೆ, ಇದನ್ನ ಮ್ಯಾಕ್ಸಿಮೈಸ್ ಮಾಡ್ಕೊಂಡಿದ್ದೀನಿ. ಇವಾಗ ಏನಾಯಿತು, ಕಂಪ್ಲೀಟ್ ಒಂದೇ ಒಂದು ವಿಂಡೋ ಇದೆ ಹೌದಾ. ಸೊ ನೆಕ್ಸ್ಟ್ ಮೂವ್ ಸ್ಪ್ಲಿಟ್ ಅಂದರೆ ಇಲ್ಲಿ ಕಾಣ್ತಾ ಇದೆ ನೋಡಿ, ನಿಮಗೆ ಕರ್ಸರ್ ಎಲ್ಲಿ ಡಿಸ್ಪ್ಲೇ ಆಯ್ತು ಅಂತ ಹುಡ್ಕಾಡಕ್ಕೆ ಹೋಗಬೇಡಿ. ಕರೆಕ್ಟಾಗಿ ನಾನು ನಿಮ್ಗೆ ಇನ್ನೊಂದು ಸರಿ ತೋರಿಸ್ತೀನಿ. ಇಲ್ಲಿ ಬ್ಲಿಂಕ್ ಆಗುತ್ತೆ ಹೌದಾ, ಈ ಪೇಜಲ್ಲಿ ಇಲ್ಲಿ ಸ್ಲೈಡ್ ಬೈ ಸ್ಲೈಡ್ ಇದೆ ನೋಡಿ, ಅಬ್ಸರ್ವ್ ಮಾಡಿ, ಕರ್ಸರ್ನ ಅಬ್ಸರ್ವ್ ಮಾಡಿ. ಓಕೆ, ನಾನು ಜಸ್ಟ್ ನಾರ್ಮಲ್ ಕ್ಲಿಕ್ ಮಾಡ್ತೀನಿ. ಇವಾಗ ನೋಡಿ ಮೂವ್ ಸ್ಪ್ಲಿಟ್ ಅಂದ ತಕ್ಷಣ ಇಲ್ಲಿ ಬಂದು ಡಿಸ್ಪ್ಲೇ ಆಗುತ್ತೆ. ಓಕೆ, ಕರ್ಸರ್ ಇಲ್ಲಿ ಬಂದು ಡಿಸ್ಪ್ಲೇ ಆಗುತ್ತೆ, ಅಬ್ಸರ್ವ್ ಮಾಡಿ. ಮೂವ್ ಸ್ಪ್ಲಿಟ್ ತೊಗೋತೀನಿ, ನಾನು ಏನು ಕ್ಲಿಕ್ ಮಾಡೋದು, ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಬರುತ್ತೆ. ಏನಕ್ಕೆ ಅಂತಂದರೆ ಇಲ್ಲಿ ನೀವೇನು ಮಾಡ್ಬೋದು, ಈ ರೀತಿ ಈ ಸ್ಲೈಡ್ಗಳನ್ನ ರೀತಿ ಓಕೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದರೆ ಏನಾಗುತ್ತೆ, ಸ್ಲೈಡ್
ದೊಡ್ಡದಾಗಿ ಕಾಣಿಸುತ್ತೆ. ಓಕೆ, ಬಿಗ್ ಆ್ಯಂಡ್ ಸ್ಮಾಲಲ್ಲಿ, ಅಥವಾ ಇಲ್ಲಿ ಕ್ಲಿಕ್ ಟು ಆ್ಯಡ್ ನೋಟ್ಸ್ ಈ ರೀತಿ ಏನಾಗುತ್ತೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನಿಮಗೆ. ಅಂದರೆ ಇನ್ ಕೇಸ್ ನಿಮಗೆ ದೊಡ್ಡದು ಬೇಕಿತ್ತು ಸ್ಲೈಡ್ ಅಂತೇಳಿ ಅಂದರೆ ಈ ರೀತಿ ಕ್ಲಿಕ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ನೋಡೋಣ. ನೋಡಿ ಇಲ್ಲಿ ನೆಕ್ಸ್ಟ್ ಏನಿದೆ, ವಿಂಡೋಸಲ್ಲಿ ಸ್ವಿಚ್ ವಿಂಡೋ ಅಂತ ಇದೆ. ಹೌದಾ, ವಾಟ್ ಈಸ್ ಸ್ವಿಚ್ ವಿಂಡೋ ಅಂತಂದರೆ ಪ್ರೆಸೆಂಟ್ ನಾವೇನು ಒಂದು ವಿಂಡೋ ಓಪನ್ ಮಾಡಿದ್ದೀವಿ, ಹೌದಾ, ಆ ವಿಂಡೋ ಏನಂತ ಹೆಸರಲ್ಲಿ ಸೇವ್ ಆಗಿದೆ. ಇಲ್ಲಿ ನೋಡಿ ಏನು ಕಾಣ್ತಿದೆ, MS PPT ಕ್ಲಾಸ್ 6 ಅಂತೇಳಿ ಸೇವ್ ಮಾಡಿದ್ದೀನಿ. ಸೊ ಅದೇ ಥರ ಬರುತ್ತಾ ನೋಡೋಣ. ಓಕೆ, ನೋಡಿ ಇಲ್ಲಿ MS PowerPoint ಕ್ಲಾಸ್ 6 ಅಂದರೆ ಈ ಪೇಜ್ನ ನಾನು ಈ ಫೈಲ್ನ ಅಂದರೆ ಒಂದು ಪ್ರೆಸೆಂಟ್ ವಿಂಡೋನ ಏನು ಮಾಡಿದ್ದೀನಿ, MS PPT ಕ್ಲಾಸ್ 6 ಅಂತ ಹೇಳಿ ಸೇವ್ ಮಾಡಿದ್ದೀನಿ. ಅದಕ್ಕೇನಾಯಿತು, ಸ್ವಿಚ್ ವಿಂಡೋ ಅಂದರೆ ಪ್ರೆಸೆಂಟ್ ಕರೆಂಟ್ ವಿಂಡೋ ಯಾವುದರಲ್ಲಿ ಯಾವ ಹೆಸರಲ್ಲಿ ಸೇವ್ ಆಗಿದೆ ಅಂತ ಹೇಳಿ ಅಷ್ಟೇ ಇದು ತೋರಿಸೋದು. ಓಕೆ, ಕ್ವಿಕ್ಲಿ ಸ್ವಿಚ್ ಟು ಅನದರ್ ಓಪನ್ ವಿಂಡೋ. ಇನ್ ಕೇಸ್ ನಿಮ್ಗೆ ಏನಾದರೂ ಒಂದು ಇನ್ನೊಂದು ಫೈಲ್ ಓಪನ್ ಮಾಡಲಿಕ್ಕಿದ್ರೆ ಆ ಫೈಲ್ ಓಪನ್ ಮಾಡಿದಾಗ ಏನಾಗುತ್ತೆ, ಪ್ರತಿಯೊಂದು ವಿಂಡೋಸ್ ಏನಾಗುತ್ತೆ ಡಿಸ್ಪ್ಲೇ ಆಗುತ್ತೆ. ಯಾವ ರೀತಿ ಇದು MS PowerPoint ಕ್ಲಾಸ್ 6 ಅಂತೇಳಿ ಡಿಸ್ಪ್ಲೇ ಆಗಿದೆ. ನೆಕ್ಸ್ಟ್ ಇನ್ನೊಂದು ಬೇರೆ ಹೆಸರಲ್ಲಿ ಡೆಮೋ ಪ್ಲ್ಯಾನ್ ಅಂತ ಏನೋ ಕೊಡ್ತೀನಿ, ಅಥವಾ ಇನ್ನು ಬೇರೆ ಯಾವುದಾದ್ರೂ ಒಂದು ಫೈಲ್ ಕೊಟ್ಟಾಗ ಏನಾಗುತ್ತೆ, ಕಂಪ್ಲೀಟ್ ಎಲ್ಲ ಏನಾಗುತ್ತೆ ಇಲ್ಲಿ ಶೋ ಅಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ ಲಾಸ್ಟ್. ಓಕೆ, ಮ್ಯಾಕ್ರೋಸ್ ಅಂತೇಳಿ. ಓಕೆ, ವಾಟ್ ಈಸ್ ಮ್ಯಾಕ್ರೋಸ್, ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಮ್ಯಾಕ್ರೋ ನೇಮ್ ನಾನು ಜಸ್ಟ್ VBA ಅಂತೇಳಿ ಕೊಡ್ತೀನಿ. ವಾಟ್ ಈಸ್ VBA, ವಿಜುವಲ್ ಬೇಸಿಕ್. ಹೌದಾ, ಸೊ ಈ ವಿಜುವಲ್ ಬೇಸಿಕ್ ಅನ್ನೋ ಟಾಪಿಕ್ ಏನಿದೆ ಇಲ್ಲಿ ನಾವು ಯೂಸ್ ಮಾಡ್ಕೋಬೋದಾ ಅಂಥೇಳಿ. ಓಕೆ, ಇದಕ್ಕಿಂತ ಮುಂಚೆ ಇಲ್ಲಿ ಆಲ್ರೆಡಿ ನಾನು ಓಪನ್ ಮಾಡಿದ್ದೆ, ಇದನ್ನೇ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಓಕೆ, ಸೊ ನೆಕ್ಸ್ಟ್ ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ. ನಾನು ಮ್ಯಾಕ್ರೋಸ್ ತೊಗೋತೀನಿ. ಇಲ್ಲಿ VBAನ ಸದ್ಯಕ್ಕೆ ಡಿಲೀಟ್ ಮಾಡ್ತೀನಿ. ನಾನು ಇನ್ನೊಂದು ಸರಿ ಕ್ಲಿಕ್ ಮಾಡ್ಕೋತೀನಿ. VBA ಅಂತೇಳಿ ಟೈಪ್ ಮಾಡಿ. ಓಕೆ, ಕ್ರಿಯೇಟ್ ಅಂತ ತೊಗೋತೀನಿ. ವಾಟ್ ಈಸ್ ಕ್ರಿಯೇಟ್, ನೋಡಿ ಇಲ್ಲಿ ದಿಸ್ ಈಸ್ ಒಂದು ಪ್ರೋಗ್ರಾಮ್, ಇದು VBA ಅಂಥೇಳಿ. ಓಕೆ, ಇದು ಪ್ರೋಗ್ರಾಮ್ ನಿಮ್ಗೆ ಏನಾಗುತ್ತೆ, ಈ ಚಾಪ್ಟರ್ ಬಂದಾಗ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಅಲ್ಲಿವರೆಗೂ ನಿಮಗೆ ವಾಟ್ ಈಸ್ VBA ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ಅರ್ಥ ಆಗಲ್ಲ. ನಿಮಗೆ ಆ ಕ್ಲಾಸಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಓಕೆ, ಅಲ್ಲಿ ನಿಮಗೂ ಮ್ಯಾಕ್ರೋಸ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಇದಿಷ್ಟು ಏನಾಗಿದೆ, ಇದು ಯಾವುದು ಈ ಪ್ರೆಸೆಂಟೇಷನ್ ವ್ಯೂಸ್, ಮಾಸ್ಟರ್ ವ್ಯೂಸ್, ಶೋ, ಝೂಮ್, ಕಲರ್ ಆರ್ ಗ್ರೇ ಸ್ಕೇಲ್, ವಿಂಡೋ, ಮ್ಯಾಕ್ರೋಸ್ ಈ ರೀತಿ ಎಲ್ಲ ಆಪ್ಷನ್ಸ್ ಏನಾಗಿದೆ ನಿಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕಂಪ್ಲೀಟ್ ಏನಾಯಿತು, ಫೈಲ್, ಹೋಮ್, ಇನ್ಸರ್ಟ್, ಡಿಸೈನ್, ಟ್ರಾನ್ಸಿಷನ್ಸ್, ಆ್ಯನಿಮೇಷನ್, ಸ್ಲೈಡ್ ಶೋ, ರಿವ್ಯೂ ಆ್ಯಂಡ್ ವ್ಯೂ. ಲಾಸ್ಟ್ ವ್ಯೂ ಅಂತಂದರೆ ಏನು, ಶೋ ಅಪ್ ಮಾಡೋದು. ಹೌದಾ, ಸೊ ಈ ಔಟ್ಲುಕ್ಕಲ್ಲಿ ಏನೇನಿದೆ, ಈ ಪರ್ಟಿಕ್ಯುಲರ್ ವಿಂಡೋ ಔಟ್ಲುಕ್ಕಲ್ಲಿ ಏನೇನಿವೆ ಅಂಥೇಳಿ ಶೋ ಮಾಡಲಿಕ್ಕೆ ವ್ಯೂ ಅಂತೇಳಿ ಹೇಳ್ತೀವಿ. ಸೊ ಕಂಪ್ಲೀಟ್ ಎಲ್ಲ ಟ್ಯಾಬ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕಂಪ್ಲೀಟ್ PowerPointಲ್ಲಿರೋವಂಥ ಎಲ್ಲ ಆಪ್ಷನ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ನೀವು ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ನೀವು ಪ್ರಾಕ್ಟೀಸ್ ಎಷ್ಟು ಮಾಡ್ತೀರಿ ಅಷ್ಟು ನಿಮಗೆ ಯೂಸ್ಫುಲ್ ಆಗುತ್ತೆ. ಓಕೆ, ಸೊ ನೀವು ನಮ್ಮ ಕ್ಲಾಸಸ್ನೆಲ್ಲ ಚೆನ್ನಾಗಿ ಕೇಳಿ, ನಾನು ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಓಕೆ, ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು.